ಇದೆಂಥ ಕಾನೂನು ಶಿವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಹಮಾನ್. ಜ್ಯೋತಿಷಿಯೊಬ್ಬರ ದೇವರ ವಿಗ್ರಹಗಳು ನಾಪತ್ತೆ, ದೈವಜ್ಞ ಸೋಮಯಾಜಿ ಅವರ ಜಪಮಾಲೆ ಕಾಣೆ, ಮಿಸ್ ಆದ ವಸ್ತು ಕೇಳಿದ್ರೆ $1 ಕೊಡ್ತಾರೆ. ಇದೇ ಹೊತ್ತಿನ ವಿಶೇಷ. ಇದೆಂಥ ಕಾನೂನು ಶಿವ. ನೀವು ಅಮೆರಿಕಕ್ಕೆ ಹೆಚ್ಚಾಗಿ ಪ್ರಯಾಣಿಸ್ತೀರಾ, ಸಾಕಷ್ಟು ಲಗೇಜ್ಗಳನ್ನ ಹೊತ್ತೊಯ್ತೀರಾ. ಹಾಗಾದ್ರೆ ನಿಮಗೊಂದು ಎಚ್ಚರಿಕೆ. ಯಾಕೆಂದ್ರೆ ಅಮೆರಿಕದ ಟ್ರಾನ್ಸ್ಪೋರ್ಟ್ ಸೆಕ್ಯೂರಿಟಿ ಅಡ್ಮಿನಿಸ್ಟ್ರೇಷನ್ ಭದ್ರತೆ ಹೆಸರಿನಲ್ಲಿ ನಿಮ್ಮ ಸಾಮಗ್ರಿಗಳನ್ನ ಬ್ಯಾಗ್ನಿಂದಲೇ ಖಾಲಿ ಮಾಡಿಬಿಡಬಹುದು. ವಿಶ್ವದ ದೊಡ್ಡಣ್ಣ ಅಂತಲೇ ಕರೆಸಿಕೊಂಡಿರುವ ಅಮೆರಿಕಾಗೆ ಪ್ರತಿದಿನವೂ ವಿವಿಧ ದೇಶಗಳಿಂದ ಸಾವಿರಾರು ಜನರು ಭೇಟಿ ನೀಡ್ತಾರೆ. ಅಲ್ಲಿನ ವಿಮಾನ ನಿಲ್ದಾಣದಲ್ಲಿಳಿದು ತಮ್ಮ ಕೆಲಸ ಕಾರ್ಯಗಳಿಗೆ ತೆರಳುತ್ತಾರೆ. ಅಂದ್ರೆ ಅಲ್ಲಿನ ವಿಮಾನ ನಿಲ್ದಾಣದಲ್ಲಿ ನಿಮ್ಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಲಗೇಜ್ ಚೆಕ್ ಮಾಡಲಾಗುತ್ತೆ. ಅದು ಕಾಮನ್ ಪ್ರೊಸೀಜರ್. ಆದ್ರೆ ನಿಮ್ಮ ಲಗೇಜ್ನಲ್ಲಿರುವ ಕೆಲ ವಸ್ತುಗಳು ನಿಮ್ಗೆ ಗೊತ್ತಿಲ್ಲದ ಹಾಗೆ ಮಾಯವಾಗುತ್ತೆ. ಇದು ಆಶ್ಚರ್ಯ ಆದ್ರೂ ಸತ್ಯ. ಅಂದಹಾಗೆ ಅಮೆರಿಕದ ಏರ್ಪೋರ್ಟ್ಗಳಲ್ಲಿ ಭದ್ರತೆ ಉಸ್ತುವಾರಿ ಹೊತ್ತಿರೋದು ಟ್ರಾನ್ಸ್ಪೋರ್ಟ್ ಸೆಕ್ಯೂರಿಟಿ ಅಡ್ಮಿನಿಸ್ಟ್ರೇಷನ್. ಅಂದ್ರೆ TSA. ಆದ್ರೆ TSA ಕಣ್ಗಾವಲಿದ್ರೂ ಲಗೇಜ್ನಲ್ಲಿರುವ ಕೆಲ ವಸ್ತುಗಳು ಕಾಣೆಯಾಗ್ತಿವೆ. ಅಂದಹಾಗೆ ಕಳೆದ ಏಪ್ರಿಲ್ನಲ್ಲಿ ಖ್ಯಾತ ಜ್ಯೋತಿಷಿ ದೈವಜ್ಞ ಸೋಮಯಾಜಿ ಅಮೆರಿಕಾಗೆ ತೆರಳಿದ್ರು. ನ್ಯೂಯಾರ್ಕ್ನ ಜಾನ್ F ಕೆನಡಿ ವಿಮಾನ ನಿಲ್ದಾಣದಲ್ಲಿ ಇಳಿದ ಅವರು ಅಲ್ಲಿಂದ ಸಾಲ್ಟ್ ಲೇಕ್ ಸಿಟಿಗೆ ಪ್ರಯಾಣಿಸಿದ್ರು. ಅವರ ಲಗೇಜ್ನಲ್ಲಿ ಜಪಮಾಲೆ, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ಗಣಪತಿ ಮತ್ತು ಈಶ್ವರಲಿಂಗವಿತ್ತು. ಆದ್ರೆ ಸಾಲ್ಟ್ ಲೇಕ್ ಸಿಟಿ ವಿಮಾನ ನಿಲ್ದಾಣದಲ್ಲಿ ಬ್ಯಾಗ್ ಚೆಕ್ ಮಾಡಿದಾಗ ಬ್ಯಾಗ್ನಲ್ಲಿದ್ದ ಪೂಜಾ ಸಾಮಗ್ರಿಗಳು, ಬೆಳ್ಳಿ ಮೂರ್ತಿಗಳು ನಾಪತ್ತೆಯಾಗಿದ್ವು. ಸೋಮಯಾಜಿಯವರು ಅಂದೇ ನ್ಯೂಯಾರ್ಕ್ ಏರ್ಪೋರ್ಟ್ನಲ್ಲಿ TSAಗೆ ದೂರು ನೀಡಿದ್ರು. ನಿಯಮದಂತೆ 180 ದಿನಗಳ ಕಾಲಾವಕಾಶ ಕೋರಿದ ಟ್ರಾನ್ಸ್ಪೋರ್ಟ್ ಸೆಕ್ಯೂರಿಟಿ ಅಡ್ಮಿನಿಸ್ಟ್ರೇಷನ್ ತನಿಖೆ ನಡೆಸೋದಾಗಿ ತಿಳಿಸಿತು. ಆದರೆ ತನಿಖೆಯಿಂದ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಸೋಮಯಾಜಿ ಅವರಿಗೆ ಕ್ಲೈಮ್ ಅಪ್ಲಿಕೇಶನ್ ಕಳುಹಿಸಿದ TSA ನಾಪತ್ತೆಯಾದ ವಸ್ತುಗಳಿಗೆ $1 ರೂಪದಲ್ಲಿ ಪರಿಹಾರ ನೀಡೋದಾಗಿ ತಿಳಿಸಿತು. ನ್ಯೂಯಾರ್ಕಿಂದ ಸಾಲ್ಟ್ ಲೇಕ್ ಸಿಟಿ ಊಟಾಗಿ ನಾನು ಪ್ರಯಾಣ ಮಾಡ್ತಿದ್ದಾಗ ನನ್ನ ಚೆಕ್ಡ್ ಇನ್ ಬ್ಯಾಗೇಜನ್ನು ಅವರು ನನ್ನ ಆಪ್ಷನ್ಸ್ಲಿ ಓಪನ್ ಮಾಡಿ ಬೆಲೆ ಬಾಳ್ತಕ್ಕಂಥ ಕೆಲವು ವಸ್ತುಗಳು ಅವರು ಅದರಿಂದ ಮಿಸ್ ಆಗಿತ್ತು. ಅವರು ಓಪನ್ ಮಾಡೋದಕ್ಕೆ ಅಧಿಕೃತವಾಗಿ ಅವ್ರಿಗೆ ಹಕ್ಕಿದೆ ಅಂತ ಅವ್ರ ಪ್ರತಿಪಾದನೆ. ಅದ್ರ ಬಗ್ಗೆ ನಾನು ಅಲ್ಲೊಂದು ಕಂಪ್ಲೇಂಟ್ ಕೊಟ್ಟು ಅದ್ರ ವಿಚಾರಣೆ ನಡೆದು ಈಗ ಅವರು ಕಾಂಪ್ರಮೈಸಿಗೆ ಮುಂದೆ ಬಂದಿದ್ದಾರೆ. ಭಾಳ ಕಡಿಮೆ ಮೊತ್ತ ಏನೋ ಕೊಟ್ಬಿಡ್ತೀವಿ ಅಂತ. ಈ ಪ್ರಕರಣ ಮುಗಿಯುವ ಮುನ್ನವೇ ಸೋಮಯಾಜಿ ನವೆಂಬರ್ 8ರಂದು ಮತ್ತೆ ಕಾರ್ಯನಿಮಿತ್ತ ಅಮೆರಿಕಕ್ಕೆ ತೆರಳಿದ್ರು. ನವೆಂಬರ್ 18ರಂದು ನ್ಯೂಜೆರ್ಸಿಯಿಂದ ಹೊರಟು ಫ್ರಾಂಕ್ಫರ್ಟ್ ಮೂಲಕ ಬೆಂಗಳೂರಿಗೆ ನವೆಂಬರ್ 20ರಂದು ತಲುಪಿದ್ರು. ಆದ್ರೆ ಬೆಂಗಳೂರಿನ ಬ್ಯಾಗೇಜ್ ಕೌಂಟರ್ನಲ್ಲಿ ಬ್ಯಾಗ್ ಚೆಕ್ ಮಾಡಿದಾಗ ಅದರಲ್ಲಿದ್ದ ಪೂಜಾ ಸಾಮಗ್ರಿಗಳು, ಸಾಲಿಗ್ರಾಮ, ಸಂಧ್ಯಾ ವಂದನೆ ಪಾತ್ರೆಗಳು, ತಂದೆ ತಾಯಿಯ ಫೋಟೋ, ಜಪಮಾಲೆ, ಬೆಳ್ಳಿ ತಟ್ಟೆ, ಕೇಸರಿ ಡಬ್ಬ, ಮಕ್ಕಳಿಗೆ ಖರೀದಿಸಿದ ಬಟ್ಟೆ ನಾಪತ್ತೆಯಾಗಿದ್ವು. ಅಲ್ಲದೆ ಅದರಲ್ಲಿದ್ದ $1,850, $46,000 ರೂಪಾಯಿ, €350, 60 ಬ್ರಿಟಿಷ್ ಪೌಂಡ್ಗಳು ಕೂಡ ಕಾಣೆಯಾಗಿದ್ವು. ಇನ್ನು ಬ್ಯಾಗ್ನಲ್ಲಿ ಅಮೆರಿಕದ TSA ಸಂಸ್ಥೆಯ ಲೆಟರ್ ಇದ್ದು ಇದರಲ್ಲಿ ನಿಮ್ಮ ಬ್ಯಾಗ್ ಅನ್ನ ಚೆಕ್ ಮಾಡಿದ್ದೇವೆ ಅಂತ ಬರೆಯಲಾಗಿತ್ತು. ಆದ್ರೆ ಕಳೆದು ಹೋದ ಸಾಮಗ್ರಿಗಳ ಬಗ್ಗೆ ಮಾತ್ರ ಎಲ್ಲೂ ವಿವರಣೆ ಇಲ್ಲ. ಹೀಗಾಗಿ ಮತ್ತೆ ಈಗ ಸೋಮಯಾಜಿ ನಾಪತ್ತೆಯಾಗಿರೋ ತಮ್ಮ ವಸ್ತುಗಳ ಬಗ್ಗೆ ಅಮೆರಿಕದ TSA ಸಂಸ್ಥೆಗೆ ದೂರು ನೀಡಿದ್ದಾರೆ. ಫೈಲ್ನಲ್ಲಿದ್ದಂಥ ನಮ್ಮ ತಂದೆ ತಾಯಿಯವರ ಭಾವಚಿತ್ರ, ನನ್ನ ದಿವಸ ಪೂಜೆ ಮಾಡ್ತಕ್ಕಂಥ ದೇವತಾ ವಿಗ್ರಹದ ಭಾವಚಿತ್ರ ಅದೆಲ್ಲ ಕಳ್ಳತನ ಆಗಿದೆ, ಅಲ್ಲಿ ಮಿಸ್ ಆಗಿದೆ. ಅದನ್ನು ಕಳ್ಳತನ ಅಂತ ನಾನು ಈಗಲೇ ಹೇಳೋಕ್ಕೆ ಬರೋದಿಲ್ಲ. ಮಿಸ್ ಆಗಿದ್ದಕ್ಕೆ ಅವರು ನನಗೆ ಒಂದು ಲೆಟರ್ ಕೊಟ್ಟು ನಿಮ್ಮ ಬ್ಯಾಗನ್ನು
ನಾವೇ ಓಪನ್ ಮಾಡಿದ್ದೀವಿ ಅಧಿಕೃತವಾಗಿ, ಅದನ್ನ ತಪಾಸಣೆ ಮಾಡಿದ್ದೀವಿ ಅಂತ ಒಂದು ಲೆಟರ್ ಕೊಟ್ಟಿದ್ದಾರೆ. ಆ ಲೆಟ್ರಿನ ಆಧಾರದ ಮೇಲೆ ನಾನು ಈಗ ಅವರಿಗೆ ನಿಂತಿಂಥ ಸಾಮಾನುಗಳು ಮಿಸ್ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅಂದಹಾಗೆ TSA 2001 ನವೆಂಬರ್ 19ರಂದು ವಿಮಾನ ನಿಲ್ದಾಣಗಳ ಭದ್ರತೆಗಾಗಿ ರಚಿಸಲ್ಪಟ್ಟಿತು. ಅಮೆರಿಕದಲ್ಲಿ ಭಯೋತ್ಪಾದಕರು ಅವಳಿ ಕಟ್ಟಡಗಳನ್ನು ಸ್ಫೋಟಿಸಿದ ಬಳಿಕ ಅಲ್ಲಿನ ಸರ್ಕಾರ TSAಗೆ ಭದ್ರತೆ ಸಂಬಂಧಿಸಿದಂತೆ ಹೆಚ್ಚಿನ ಅಧಿಕಾರ ನೀಡಿತು. TSA ಏರ್ಪೋರ್ಟ್ನಲ್ಲಿ ಸಂಪೂರ್ಣ ತಪಾಸಣೆಯ ಜವಾಬ್ದಾರಿ ವಹಿಸಿಕೊಂಡಿದ್ದು, ಪ್ರತಿಯೊಬ್ಬರ ಬ್ಯಾಗ್ಗಳನ್ನು ಓಪನ್ ಮಾಡುವ ಅಧಿಕಾರ ಹೊಂದಿರುತ್ತೆ. ಅನಧಿಕೃತ ಐಟಂಗಳನ್ನು ಹೊತ್ತೊಯ್ದ್ರೆ ಕೂಡಲೇ ಕ್ರಮ ಕೂಡ ಕೈಗೊಳ್ಳಬಹುದು. ರಾಜತಾಂತ್ರಿಕರನ್ನ ಹೊರತುಪಡಿಸಿ ಎಲ್ಲರನ್ನೂ ಕೂಡ ಪರಿಶೀಲಿಸುವ ಅಧಿಕಾರ ಹೊಂದಿದೆ. ಆದರೆ TSA ಕಾರ್ಯವೈಖರಿ ಬಗ್ಗೆ ಹಲವು ಬಾರಿ ಆಕ್ಷೇಪ ವ್ಯಕ್ತವಾಗಿದ್ದು, ಭಾರತೀಯ ರಾಜಕಾರಣಿಗಳು, ಬಾಲಿವುಡ್ ಸ್ಟಾರ್ಗಳು ಇದರಿಂದ ಕಿರಿಕಿರಿ ಅನುಭವಿಸಿದ್ದಾರೆ. ಭದ್ರತೆಯ ಕಾರಣಕ್ಕೆ ಎಲ್ಲ ಓಕೆ, ಆದರೆ ಸಾಮಾನ್ಯ ಪ್ರಯಾಣಿಕರ ಬ್ಯಾಗ್ನಲ್ಲಿರುವ ವಸ್ತುಗಳು ನಾಪತ್ತೆಯಾಗೋದಕ್ಕೆ ಯಾರ ಕಾರಣ, ಇದು ಯಾವ ಕಾರಣಕ್ಕಾಗಿ ಯಾರಿಂದ ಆಗ್ತಿದೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಪ್ರಮೋದ್, TV9 ಬೆಂಗಳೂರು. ಇದೆಂಥ ಕಾನೂನು ಶಿವ ಅನ್ನುವಂಥ ಒಂದು ಮಾತುಗಳು ಈಗ ಕೇಳಿ ಬರ್ತಾ ಇವೆ. ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ದೈವಜ್ಞ KN ಸೋಮಯ್ಯಜಿ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಪೈಲಟ್ ಕ್ಯಾಪ್ಟನ್ ಅರವಿಂದ್ ಶರ್ಮಾ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಜೊತೆಗೆ ವರ್ಲ್ಡ್ ವೀಸಾ ಕನ್ಸಲ್ಟೆಂಟ್ ಕೈಸರ್ ಗೀರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಮಾತಾಡೋಣ. ಗುರುಗಳೇ, ನೀವು ಅಲ್ಲಿ ಹೋದಾಗ ಕೆಲವೊಂದು ವಸ್ತುಗಳು ಮಿಸ್ಸಿಂಗ್ ಆಗಿವೆ ಅನ್ನುವಂಥದ್ದನ್ನು ತಾವು ಹೇಳ್ತಾ ಇದ್ರಿ. ಸೊ ಹೇಗೆ, ಏನಾಗಿದೆ ಆಕ್ಚುಲ್ ಆಗಿ ಅಲ್ಲಿ ನಡೆದಿರುವಂಥದ್ದು ಏನು? ಓಂ ಶ್ರೀ ಗುರುಭ್ಯೋ ನಮಃ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ಹರಿ ಓಂ. ನಮಸ್ಕಾರ. ನಮಸ್ತೆ. ನಾನು ಬಹಳಷ್ಟು ಸಾರಿ ಅಮೆರಿಕಾಗೆ ಹೋಗಿದ್ದೀನಿ. ಸುಮಾರು 100ಕ್ಕೂ ಹೆಚ್ಚು ಸಾರಿ ಅಲ್ಲಿ ಪ್ರಯಾಣ ಬೆಳೆಸಿರ್ಬೋದು ಅಂತ ಒಂದು. ಆದರೆ ಈ ವರ್ಷದಲ್ಲಿ 2013ನೇ ಇಸ್ವಿನಲ್ಲಿ 2 ಕೆಟ್ಟ ಅನುಭವ ಆಯಿತು. ಮೊದಲನೇದಾಗಿ ಏಪ್ರಿಲ್ ತಿಂಗಳಿನಲ್ಲಿ ನಾನು ಅಮೆರಿಕ ಪ್ರಯಾಣ ಬೆಳೆಸಿ ಅಮೆರಿಕದಲ್ಲಿ ನ್ಯೂಯಾರ್ಕ್ ಜಾನ್ ಎಫ್ ಕೆನಡಿ ಏರ್ಪೋರ್ಟಿಂದ ಯೂಟಾ ಸ್ಟೇಟ್ನಲ್ಲಿರ್ತಕ್ಕಂತಹ ಸಾಲ್ಟ್ ಲೇಕ್ ಸಿಟಿಗೆ ಹೊರಟೆ. ರಾತ್ರಿ ಅಲ್ಲಿ 11:30 ಇಳಿದ್ರ ಮೇಲೆ ನಾನು ಅಲ್ಲಿ ಬ್ಯಾಗ್ ನೋಡ್ಕೊಳ್ಳಿಕ್ಕಾಗಲಿಲ್ಲ, ಬ್ಯಾಗ್ ಹಾಗೆ ಇತ್ತು. ನಾನು ರೂಮಿಗೆ ಹೋಗಿ ಅಲ್ಲಿ ಬ್ಯಾಗ್ ಓಪನ್ ಮಾಡಿದರೆ ಅಲ್ಲಿ ನನಗೆ ಸಂಬಂಧಪಟ್ಟಂಥ ಕೆಲವಷ್ಟು ವಸ್ತುಗಳು ಕಣ್ಮರುವೆ ಆಗಿದ್ವು. ಅದರಲ್ಲಿ ನಾನು ನಿತ್ಯ ಜಪಕ್ಕೆ ಉಪಯೋಗಿಸ್ತಾ ಇದ್ದಂಥ ಬಂಗಾರದ ರುದ್ರಾಕ್ಷಿಯ ಮಾಲೆ, ಒಂದೆರಡು ಸಣ್ಣ ಐಟಮ್ಮು. ಬಟ್ ಇಟ್ ಹ್ಯಾಡ್ ಎ ಟ್ರಮೆಂಡಸ್ ಸೆಂಟಿಮೆಂಟಲ್ ವ್ಯಾಲ್ಯೂ. ತತ್ಕ್ಷಣದಲ್ಲಿ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಸಂಪರ್ಕಿಸಿ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿದೆ. ಪ್ರೂಫ್ ಆಫ್ ಪೊಸಿಷನ್, POP ಅಂತ ಕರೀತಾರೆ. ಅದಕ್ಕೆ ಸಂಬಂಧಪಟ್ಟಿದ್ದ ದಾಖಲೆಗಳನ್ನೆಲ್ಲ ಕೊಟ್ಟೆ. ವಿಚಾರಣೆ ಒಂದು 5-6 ತಿಂಗಳ ಕಾಲ ನಡೀತು. ಈಗ ಅದಕ್ಕೆ ಅವರು ನಾನು ಕೋರ್ಟಿಗೆ ಹೋಗೋದಕ್ಕೆ ಮುಂಚೆ ಅವರು ನನಗೆ ಒಂದು ಕಾಂಪ್ರಮೈಸಿಂಗ್ ಆಗಿ ನಿಮಗೊಂದು ಕಾಂಪನ್ಸೇಷನ್ ಕೊಡ್ತೇನೆ ಅಂತ ಮುಂದೆ ಬಂದಿದ್ದಾರೆ. ಸರಿ ಅಂತ ಹೇಳಿ ಅಲ್ಲಿಗೆ ಅದ್ರ ಬಗ್ಗೆ ಸುಮ್ಮನಾಗೋ ಹೊತ್ತಿಗೆ ಮೊನ್ನೆ ನಾನು ನವೆಂಬರ್ 8ನೇ ತಾರೀಕು ಇಂಡಿಯಾದಿಂದ ಹೊರಟುಬಿಟ್ಟು ಅಮೆರಿಕಕ್ಕೆ ಹೊರಟೆ. ಅಲ್ಲಿ ನನ್ನ ಪ್ರವಾಸಗಳನ್ನು ಮುಗಿಸ್ಕೊಂಡು ನವೆಂಬರ್ 18ನೇ ತಾರೀಕು ನ್ಯೂಯಾರ್ಕ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಇದಕ್ಕೆ ಬಂದೆ ನಾನು ಬೆಂಗಳೂರಿಗೆ ವಯಾ ಫ್ರಾಂಕ್ಫರ್ಟ್. ಅಲ್ಲಿ ನಾನು 2 ಚೆಕ್ಡ್ ಇನ್ ಬ್ಯಾಗೇಜ್ ಕೊಟ್ಟೆ. ನನಗೆ ಕೈ ನೋವಿರೋದ್ರಿಂದ ಹ್ಯಾಂಡ್ ಬ್ಯಾಗೇಜ್ ನಾನು ಸಾಧಾರಣವಾಗಿ ಕ್ಯಾರಿ ಮಾಡೋದು ಅವಾಯ್ಡ್ ಮಾಡ್ತೀನಿ. ಆ ಒಂದು ಚೆಕ್ ಇನ್ ಬ್ಯಾಗೇಜ್ನಲ್ಲಿ ನನ್ನ ನಿತ್ಯದ ಸಂಧ್ಯಾವನೆಗೆ ಉಪಯೋಗಿಸ್ತಕ್ಕಂತಹ ಬೆಳ್ಳಿ ಪಂಚಪಾತ್ರೆ ಉದ್ಧರಣೆ ಅಂಥ ಸಾಮಗ್ರಿಗಳು, ಜಪಮಾಲೆ ಇತ್ಯಾದಿ ಬೆಲೆ ಬಾಳ್ತಕ್ಕಂಥದ್ದು, ಸೆಂಟಿಮೆಂಟಲ್ ವ್ಯಾಲ್ಯೂ ಇರತಕ್ಕಂತಹ ನಮ್ಮ ತಂದೆ ತಾಯಿಯವರ ಫೋಟೋ, ದೇವರ ಫೋಟೋ ಇತ್ಯಾದಿಗಳೆಲ್ಲ ಇದ್ವು. ಸುಮಾರಷ್ಟು ಪೂಜಾ ಸಾಮಗ್ರಿಗಳು. ದಿವಸ ನಾನು ದೇವರನ್ನ ಎಲ್ಲಿ ಹೋದ್ರೂ ಒಂದು 10 ನಿಮಿಷವಾರು ಕೂತು ಒಂದಿಷ್ಟು ಪೂಜೆ ಜಪ ಇದನ್ನು ಮಾಡ್ಕೊಳ್ತಕ್ಕಂಥ ಒಂದು ಅಭ್ಯಾಸ. ಯಾವ ಪ್ರಪಂಚದ ಯಾವುದೇ ಮೂಲೆಗೆ ಹೋಗಲಿ ಬೆಳಗಾಗಿದ್ದು ನಾನು ಒಂದಿಷ್ಟು ನನ್ನ ನಿತ್ಯ ಅನುಷ್ಠಾನ ಮಾಡ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥ ಕೆಲವಷ್ಟು ವಸ್ತುಗಳನ್ನೆಲ್ಲ ಅದರಲ್ಲಿ ಇಟ್ಟಿದ್ದೆ, ಆ ರುದ್ರಾಕ್ಷಿ ಇತ್ಯಾದಿಗಳು. ಅವರು ಅಲ್ಲಿ TSAನವರು ಆ ಬ್ಯಾಗನ್ನು ಓಪನ್ ಮಾಡಿದ್ದಾರೆ ಅನ್ನೋದಕ್ಕೆ ನನಗೆ ಆಧಾರ ಏನಪ್ಪ ಅಂತಂದರೆ, ನನ್ನ ಬ್ಯಾಗ್ನಲ್ಲಿ ಅವರು ಈ ಥರದ್ದೊಂದು ಲೆಟರ್ ಹಾಕ್ತಾರೆ, ವಿ ಹ್ಯಾವ್ ಇನ್ಸ್ಪೆಕ್ಟೆಡ್ ಯುವರ್ ಬ್ಯಾಗ್ ಅಂತ ಹೇಳಿ.
ಅದು ಅವರು ಆಥರೈಡ್ ಆ ದೇಶದ ಕಾನೂನಿನ ಪ್ರಕಾರ ಭದ್ರತೆಯ ದೃಷ್ಟಿಯಿಂದ ಯಾರ ಬ್ಯಾಗ್ ಅನ್ನು ಬೇಕಾದ್ರೂ ಅವರು ಓಪನ್ ಮಾಡಬಹುದು. ರ್ಯಾಂಡಮ್ ಆಗಿ ಪಿಕ್ ಮಾಡ್ತಾರೆ, ರ್ಯಾಂಡಮ್ ಆಗಿ ಮಾಡ್ತಾರೆ. ಅಥವಾ ಅವರಿಗೆ ಸ್ಕ್ರೀನಿಂಗ್ ನಲ್ಲಿ ಏನಾದ್ರೂ ಹೊಸ ವಸ್ತುಗಳು ಅನುಮಾನಾಸ್ಪದವಾದಂತಹ ವಸ್ತುಗಳು ಕಂಡು ಬಂದಾಗ ಅವರು ಆ ಬ್ಯಾಗ್ ಅನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿ ನೋಡ್ಬಿಟ್ಟು ಹಾಗೆ ಇಡ್ತಕ್ಕಂಥದ್ದು ಒಂದು ಪದ್ಧತಿ ಇದೆ ಅಲ್ಲಿ. ಯಾಕಂದ್ರೆ ಇಷ್ಟು ಸಾರಿ ನಾನು ಪ್ರಯಾಣ ಬಳಸಿದಾಗ ಯಾವತ್ತೂ ಆ ಥರದ್ದು ಮಿಸ್ ಆಗಿರಲಿಲ್ಲ. ಇದು ಎರಡನೇ ಇನ್ಸಿಡೆಂಟ್. ಸಾಧಾರಣವಾಗಿ ಕೆಲವು ಕಡೆ ನಮ್ಮನ್ನು ಕರೀತಾರೆ, ಇದೇನು ಈ ವಸ್ತು ಇದು ನಮ್ಗೆ ಅರ್ಥವಾಗ್ತಾ ಇಲ್ಲ, ಇದೇನು ಕ್ಯಾರಿ ಮಾಡ್ತಿದ್ದೀರಾ, ಇದು ಎಕ್ಸ್ಪ್ಲೈನ್ ಮಾಡಿ ಅಂತಾರೆ. ಅವರಿಗೆ ಕನ್ವಿನ್ಸ್ ಆದ್ರೆ ಬಿಡ್ತಾರೆ, ಕನ್ವಿನ್ಸ್ ಆಗದೆ ಇದ್ರೆ ನಮ್ಮ ಹತ್ರ ಸಿಗ್ನೇಚರ್ ತಗೊಂಡ್ಬಿಟ್ಟು ಅದನ್ನ ಮುಟ್ಗೋಲು ಹಾಕೊಳ್ತಾರೆ. ಆ ಥರ ಸಾಧ್ಯತೆಗಳು ಭದ್ರತೆ ದೃಷ್ಟಿಯಿಂದ. ಆದ್ರೆ ಇಲ್ಲೇನಾಯ್ತು, ಅವ್ರು ಅದನ್ನ ಮಾಡಲಿಲ್ಲ, ಇದನ್ನ ತೆಗೆದ್ರು. ಅವ್ರು ಇನ್ಸ್ಪೆಕ್ಟ್ ಮಾಡಿದ್ದಾರೆ. ಬೆಂಗಳೂರಿಗೆ ಬಂದ ಮೇಲೆ ನಾನು 20ನೇ ತಾರೀಕು ಬೆಳಗ್ಗೆ 2 ಗಂಟೆ, ಬೆಳಗಿನ ಜಾವ 2 ಗಂಟೆ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಬಂದು ನನ್ನ ಇಮಿಗ್ರೇಷನ್ ಫಾರ್ಮಾಲಿಟಿ ಮುಗಿಸ್ಕೊಂಡು ಬ್ಯಾಗೇಜ್ ಕಲೆಕ್ಷನ್ಗೆ ಬಂದಾಗ ನನ್ನ ಬ್ಯಾಗೇಜು ಕನ್ವೇಯರ್ ಬೆಲ್ಟಿಂದ ಎತ್ತಿದಾಗ ನನಗೆ ಅನುಭವಕ್ಕೆ ಬಂತು, ಇದರಲ್ಲಿರ್ತಕ್ಕಂಥ ಸಾಮಾನು ಮಿಸ್ ಆಗಿದೆ, ಅದ್ರ ತೂಕ ಬಹಳ ಕಡಿಮೆ ಆಗಿಬಿಟ್ಟಿದೆ. ನಾನು ಕೊಡ್ತಾ ಇದ್ದಾಗಿದ್ದ ತೂಕದಕ್ಕಿಂತ ಬಹಳಷ್ಟು ಕಡಿಮೆ ಆಯಿತು. ತತ್ಕ್ಷಣದಲ್ಲೇ ಅಲ್ಲಿ ಬ್ಯಾಗೇಜ್ ಓಪನ್ ಮಾಡಿದ್ರೆ ಈ ಲೆಟರ್ ಸಿಕ್ತು ನನಗೆ, ಓಪನ್ ಮಾಡಿದ್ದೀವಿ ಅಂತ. ಅಲ್ಲಿ ತಕ್ಷಣ ನೋಡದೆ ಸುಮಾರಷ್ಟು ಐಟಮ್ಗಳು ಮಿಸ್ ಆಯಿತು. ಲುಫ್ತಾನ್ಸಾ ಏರ್ಲೈನ್ಸ್, ಜರ್ಮನ್ ಏರ್ಲೈನ್ಸ್ನ ಫಸ್ಟ್ ಕ್ಲಾಸ್ ಪ್ಯಾಸೆಂಜರ್ ನಾನು. ಅವ್ರ ಮುಖಾಂತರ ನಾನು ಪ್ರಯಾಣ ಬೆಳೆಸಿದ್ದು. ಅವರಿಗೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಪ್ರಯತ್ನ ಪಟ್ಟೆ ತಕ್ಷಣದಲ್ಲಿ. ಈ ಬ್ಯಾಗೇಜ್ ಟ್ಯಾಗು ಇದನ್ನೆಲ್ಲ ತಗೊಂಡು ನೋಡಿ ಈ ಥರದ್ದು ನನ್ನ ಬ್ಯಾಗೇಜ್ನಿಂದ ಮಿಸ್ ಆಗಿದೆ ಅಂತ. ಅವ್ರು ಹೇಳಿದ್ರು, ನೀವು ಬ್ಯಾಗೇಜ್ ಮಿಸ್ ಆಗಿದ್ರೆ ಮಾತ್ರ ನಾವು ಜವಾಬ್ದಾರರು, ಬ್ಯಾಗೇಜ್ ಒಳಗಡೆ ಇರತಕ್ಕಂಥ ಕಂಟೆಂಟ್ ಮಿಸ್ ಆಗಿದೆ ಅಂತಂದ್ರೆ TSC ಅವ್ರು ಓಪನ್ ಮಾಡಿದ್ರೆ ನೀವು ಅವರಿಗೆ ಕಂಪ್ಲೇಂಟ್ ಮಾಡಬೇಕು ಅಂತ. ತತ್ಕ್ಷಣ ಟೆಲಿಫೋನ್ನಲ್ಲಿ ಸಂಬಂಧಪಟ್ಟಂತಹ ನಮ್ಮ ಸ್ನೇಹಿತರನ್ನ ಅಲ್ಲಿ ನ್ಯೂಜೆರ್ಸಿನಲ್ಲಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಪರವಾಗಿ ಒಂದು ಕಂಪ್ಲೇಂಟ್ ಮಾಡೋಕೆ ಅವರಿಗೆ ಆಥರೈಸ್ ಮಾಡಿ, ಅಲ್ಲಿ ಅವರಿಗೆ ಒಂದು ಪೊಲೀಸ್ ಕಂಪ್ಲೇಂಟು ಲಾಡ್ಜ್ ಮಾಡಿ TSC ಅವರಿಗೂ ಕಂಪ್ಲೇಂಟ್ ಲಾಡ್ಜ್ ಮಾಡಿದೆ. ಆದರೆ ಇಲ್ಲಿ ಸಾಕಷ್ಟು ಸೆಂಟಿಮೆಂಟಲ್ ವ್ಯಾಲ್ಯೂ ಇರತಕ್ಕಂಥದ್ದು. ಮತ್ತೆ ನಾನು ಪ್ರತಿ ದಿವಸ ನನ್ನ ದೇವರ ಪೂಜೆ ನಂತರ ದೇವರಿಗೆ ಕಾಣಿಕೆ ಹಾಕೋದಕ್ಕಾಗಿ ಒಂದಿಷ್ಟು ಇಂಡಿಯನ್ ರೂಪಾಯಿಗಳು ತಗೊಂಡು ಹೋಗಿದ್ದೆ. ಜೊತೆಗೆ ಅಲ್ಲಿ ಕೆಲವಷ್ಟು ಬಂದಿರತಕ್ಕಂಥ ಕೆಲವು ದುಡ್ಡು $1850 US, ಸ್ವಲ್ಪ ಯೂರೋ, ಬೇರೆ ಬೇರೆ ಫಾರಿನ್ ಕರೆನ್ಸಿಗಳು ಇತ್ಯಾದಿಗಳೆಲ್ಲ ಇಟ್ಟಿದ್ದು ಆ ಬ್ಯಾಗು ಅದೆಲ್ಲದೂ ಸಮೇತವಾಗಿ ಮಿಸ್ ಆಗಿದೆ. ಅದನ್ನು ಮಿಸ್ ಆಗಿರ್ತಕ್ಕಂಥದ್ದು ಈಗ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದೀನಿ. ಆ ಕಂಪ್ಲೇಂಟಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ಕರೆಸ್ಪಾಂಡೆನ್ಸು ಇಮೇಲ್ ಮುಖಾಂತರ ಮಾಡಿರ್ತಕ್ಕಂಥದ್ದು ಇಲ್ಲಿದೆ. ಹಾಗಾಗಿ ಇದು ನನ್ನ ಎರಡನೇ ಕಹಿ ಅನುಭವ. ಆದರೆ ಮೊಟ್ಟ ಮೊದಲನೇ ದೊಡ್ಡ ಮಟ್ಟದ ಕಹಿ ಅನುಭವ ಅಂತ ಅನ್ಬೋದು. ಸಾಕಷ್ಟು ಬೆಲೆ ಬಾಳ್ತಕ್ಕಂತಹ ಮತ್ತು ಸೆಂಟಿಮೆಂಟಲ್ ವ್ಯಾಲ್ಯೂ, ಭಾವನಾತ್ಮಕವಾಗಿ ವಿಶೇಷವಾಗಿ ಸಂಬಂಧ ಹೊಂದಿರತಕ್ಕಂತಹ ಸಾಕಷ್ಟು ವಸ್ತುಗಳು ಕಾಣೆಯಾಗಿರ್ತಕ್ಕಂಥದ್ದು ಬಹಳಷ್ಟು ದುಃಖ ಮತ್ತು ಬೇಜಾರಿನ ಸಂಗತಿಯಾಗಿದೆ ಇಲ್ಲಿ. ಓಕೆ ಕ್ಯಾಪ್ಟನ್, ತಾವು ಹೇಳೋದಾದ್ರೆ ಈಗ TSC ಅವರು ಮಾಡ್ತಿರುವಂತದ್ದು ಭದ್ರತೆಯ ದೃಷ್ಟಿಯಿಂದ ಅಥವಾ ತಪಾಸಣೆ ದೃಷ್ಟಿಯಿಂದ ಈ ತರದ ಅಚಾತುರ್ಯಗಳನ್ನು ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರ್? ಭದ್ರತೆ ಆಗಿರೋದು ಅನುಭವ ಸ್ವಾಮೀಜಿಗೆ, ಬಿಕಾಸ್ ಅವ್ರು ಇರೋದು ಎಷ್ಟು ಇಂಪಾರ್ಟೆಂಟ್ ವಸ್ತುಗಳು ಎಲ್ಲ ಮಿಸ್ಸಿಂಗ್ ಆಗಿದೆ. TSA ವ್ಯೂ ಪಾಯಿಂಟ್ ನೋಡಿದ್ರೆ ಅವ್ರು ಹೇಳ್ತಾರೆ ವಿ ಹ್ಯಾವ್ ಫಾಲೋಡ್ ಅ ಸ್ಟ್ಯಾಂಡರ್ಡ್ ಪ್ರೊಸೀಜರ್. ತಪ್ಪಾಗಿರೋದು ಎಲ್ಲಿ ಅಂದ್ರೆ, ಸಿಸ್ಟಮಿಕ್ ಎರರ್ ಆಗಿರೋದು ಎಲ್ಲಿ ಅಂದ್ರೆ, ವೈಲ್ ಅವ್ರಿಗೆ ರೈಟ್ ಇದೆ ಟು ಚೆಕ್ ದ ಬ್ಯಾಗೇಜ್, ಬಟ್ ಆ ಬ್ಯಾಗೇಜ್ ನಲ್ಲಿ ಅವ್ರಿಗೇನು ಸಂದೇಹ ಆದ್ರೆ ಐದರ್ ಆನ್ ದ ಬ್ಯಾಗ್ ಆರ್ ದ ಕಂಟೆಂಟ್ಸ್ ಆಫ್ ದ ಬ್ಯಾಗ್, ತಕ್ಷಣ ಅವ್ರ ಪ್ಯಾಸೆಂಜರ್ಗೆ ಕಮ್ಯುನಿಕೇಟ್ ಮಾಡಿ ದಟ್ ಲೂಪ್ ಹ್ಯಾಸ್ ಟು ಬಿ ಕ್ಲೋಸ್ಡ್. ಇವ್ರ ಕೇಸ್ನಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ 18ನೇ ತಾರೀಕು ಸೋಮವಾರ 18ನೇ ತಾರೀಕು ನವೆಂಬರು ನನ್ನ ವಿಮಾನ ಹೊರಡ್ತಾ ಇದ್ದಿದ್ದು ನ್ಯೂಜೆರ್ಸಿ ಏರ್ಪೋರ್ಟ್ ಇಂದ ಸಾಯಂಕಾಲ 6 ಗಂಟೆ 10 ನಿಮಿಷಕ್ಕೆ. ನಾನು ಬ್ಯಾಗೇಜ್ ಚೆಕ್ ಇನ್ ಮಾಡಿರ್ತಕ್ಕಂಥದ್ದು 2 ಗಂಟೆ 59 ನಿಮಿಷಕ್ಕೆ. ಅಂದ್ರೆ 3 ಗಂಟೆ 10 ನಿಮಿಷದಷ್ಟು ಸಮಯ ಅಲ್ಲಿತ್ತು. ಜೊತೆಗೆ ಸಾಧಾರಣವಾಗಿ ನಾನೊಂದು ಲೆಟರ್ ಇಡ್ತೇನೆ ಬ್ಯಾಗ್ನಲ್ಲಿ. ಅಂಥ ಬ್ಯಾಗ್ನಲ್ಲಿ ನಾನು ಐ ಆಮ್ ಕ್ಯಾರಿಯಿಂಗ್ ಸಮ್ ಆಫ್ ದಿ ರಿಲಿಜಿಯಸ್ ಮೆಟೀರಿಯಲ್ಸ್ ಇನ್ ಕೇಸ್ ಇಫ್ ಯು ರಿಕ್ವೈರ್ ಎನಿ ಕ್ಲಾರಿಫಿಕೇಶನ್ ಫಾರ್ ಮೋರ್ ಕ್ಲಾರಿಟಿ ಪ್ಲೀಸ್ ಕಾಲ್ ಮಿ ಎಟ್ ಸಚ್ ಸಚ್ ನಂಬರ್ ಅನ್ನೋದನ್ನು ನಾನು ಇಟ್ಟಿರ್ತೇನೆ ಅಲ್ಲಿ ಪ್ರತಿ ಸಾರಿ. ಎವ್ರಿ ಟೈಮ್ ನನ್ನ ಹತ್ರ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಒಂದು ಟೈಪ್ ಲೆಟರ್ ಅಲ್ಲಿ ಸೋ ಅಂಡ್ ಸೋ ನಂಬರ್ ಐ ಆಮ್ ಅವೈಲೇಬಲ್ ಅಂತ. ಅಲ್ಲಿ ಅವತ್ತು ಕೂಡ ಆ ಲೆಟರ್ನ ಇಟ್ಟಿದ್ದೆ. ಜೊತೆಗೆ ಲೋಕಲ್ ನ್ಯೂಜೆರ್ಸಿ ನಂಬರ್ ಇಟ್ಟಿದ್ದೆ ನಾನಲ್ಲಿ, ಲೋಕಲ್ ನಮ್ಮ ಸ್ನೇಹಿತರದ್ದು. ನನಗೆ ಅಲ್ಲಿ ಸುಮಾರು 3 ಗಂಟೆಗೂ ಹೆಚ್ಚಿನ ಸಮಯ ಅವರಿಗಿತ್ತು. ನನ್ನನ್ನು ಅವರು ಸಮನ್ ಮಾಡೋದಕ್ಕೆ, ಕರೆಯೋದಕ್ಕೆ ಅವರಿಗೆ ಸಾಧ್ಯತೆ ಇತ್ತು. ನನ್ನ ನಂಬರ್ ಮುಖಾಂತರ ಕರಿಬಹುದಾಗಿತ್ತು ಅಥವಾ ಮೈಕ್ ಮುಖಾಂತರ ಅನೌನ್ಸ್ ಮಾಡಬಹುದಾಗಿತ್ತು. ಪೇಜರ್ ಅಂತ ಅವ್ರು ಕರೀತಾರೆ. ಪೇಜರ್ ಮುಖಾಂತರ ಮೈಕ್ನಲ್ಲಿ ಅನೌನ್ಸ್ ಮಾಡಿಬಿಟ್ಟು ಪ್ಲೀಸ್ ಕಾಲ್ ಅಂತ. ಅದೆರಡೂ ಮಾಡದೇನೆ ಅವರು ಚೆಕ್ ಮಾಡಿದ್ದಾರೆ, ಬ್ಯಾಗನ್ನು ಹಾಕಿದ್ದಾರೆ. ಇದು ಅಲ್ಲೇನಾಯ್ತು, ಅವ್ರಿಗೆ ಏನಿದೆ ನಾನು ತಗೊಂಡಿರ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಅವರಿಗೆ ಕಲ್ಪನೆ ಇಲ್ಲದೇನೆ ಸೆಕ್ಯೂರಿಟಿ ದೃಷ್ಟಿಯಿಂದ ಅವ್ರ ಬದಿಗಿಟ್ಟಿದ್ರೆ ಈಗ ಅದ್ರ ಪೊಸಿಷನ್ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ವಾಪಸ್ ಕೊಡಬೇಕು. ಬಟ್ ಅವ್ರು ಹಾಗೆ ಇಟ್ಟಿದಾರೋ ಅಥವಾ ಅದನ್ನ ಡಿಸ್ಟ್ರಾಯ್ ಮಾಡಿದಾರೋ ಅಂತಕ್ಕಂಥದ್ದು ನೋವಿನ ಸಂಗತಿ. ಇದೇ ಪರಿಸ್ಥಿತಿಯನ್ನ ಪರಿಶೀಲನೆ ಮಾಡಿದ್ರೆ ವಾಟ್ ಎಮರ್ಜೆಸ್ ಇಸ್
3 ಗಂಟೆ ಅವ್ರ ಹತ್ರ ಇತ್ತು ಇವ್ರ ಫ್ಲೈಟ್ ಬಿಡಕ್ ಮುಂಚೆ. ಪೋಸ್ಟ್ ಸೆಪ್ಟೆಂಬರ್ 11 ಅಮೆರಿಕನಲ್ಲಿ ಸೆಕ್ಯೂರಿಟಿ ಒಂದು ಬೇರೆ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಭಾರತದಲ್ಲಿ ಬಹಳ ವರ್ಷದಿಂದಾನೇ ಸೆಕ್ಯೂರಿಟಿ ಬಹಳ ಟೈಟ್ ಆಗಿದೆ. ಅಮೆರಿಕನಲ್ಲಿ ತುಂಬಾ ರಿಲ್ಯಾಕ್ಸ್ಡ್ ಆಗಿತ್ತು. ಪೋಸ್ಟ್ ಸೆಪ್ಟೆಂಬರ್ 11 ಆದ್ಮೇಲೆ ಅವರು ಒಂದು ಮಟ್ಟಕ್ಕೆ ಸೆಕ್ಯೂರಿಟಿ ತಂದ್ಬಿಟ್ಟಿದ್ದಾರೆ. ಲೇಟೆಸ್ಟ್ ಇಕ್ವಿಪ್ಮೆಂಟು, ಲೇಟೆಸ್ಟ್ ಟ್ರ್ಯಾಕಿಂಗು, ಪ್ರತಿಯೊಂದು ಬ್ಯಾಗೇಜ್ಗೆ ಇನ್ ಅ ಶಾರ್ಟ್ ಟೈಮ್ ಅವ್ರು ಟ್ರ್ಯಾಕ್ ಮಾಡ್ಬೋದು ಯಾರ್ದು ಈ ಬ್ಯಾಗೇಜ್ ಬಿಲಾಂಗಿಂಗು. ಸೊ ಆ 3 hours ನಲ್ಲೇನು ಅಕಸ್ಮಾತ್ ಆ TSA ಅವರು ಇನ್ಸ್ಪೆಕ್ಟ್ ಮಾಡಿ ವಸ್ತುಗಳು ತೆಗೆದಿದ್ದಾರೆ ಅಂದ್ರೆ 24 ಗಂಟೆ ಅವ್ರ ಹತ್ರ ಇತ್ತು ಇವ್ರು ಬೆಂಗಳೂರು ಲ್ಯಾಂಡ್ ಮಾಡಕ್ ಮುಂಚೆ ಟು ಇನ್ಫಾರ್ಮ್ ದ ಕನ್ಸರ್ನ್ ಏರ್ಲೈನ್, ಲುಫ್ತಾನ್ಸಾ ಏರ್ಲೈನ್ಗೆ, ನಿಮ್ ಇಂಥ ಪ್ಯಾಸೆಂಜರ್ದು ಇಂಥ ವಸ್ತು ನಾವು ಇನ್ಸ್ಪೆಕ್ಟ್ ಮಾಡಿ ಸೈಡ್ ನಲ್ಲಿ ಇಟ್ಟಿದ್ವಿ. ಇವತ್ತು ತನಕ ನಾವು ಕೇಳೋದ ಪ್ರಕಾರ ಅವ್ರಿಗೆ ಆ ಸುದ್ದಿ ಬಂದಿಲ್ಲ. ಸೆಕೆಂಡ್ ಇಶ್ಯೂ ವಿಲ್ ಬಿ TSA ಕಡೆ ಇದಾಗಿಲ್ಲ ಅಂದ್ರೆ ವೇರ್ ವಾಸ್ ದ ನೆಕ್ಸ್ಟ್ ಆಪರ್ಚುನಿಟಿ? ಫ್ರಾಂಕ್ಫರ್ಟ್ ಏರ್ಪೋರ್ಟ್ ನಲ್ಲಿ ಬ್ಯಾಗ್ ಆಫ್ಲೋಡ್ ಆಗಿ ಒಂದು ಪ್ಲೇನ್ ಇಂದ, ದಟ್ ಇಸ್ ಫ್ರಮ್ ನ್ಯೂ ಜರ್ಸಿ ಟು ಫ್ರಾಂಕ್ಫರ್ಟ್ ಸೆಕ್ಟರ್ ಇಂದ, ಆ ಪ್ಲೇನ್ ಇಂದ ಬ್ಯಾಗ್ ಆಚೆ ಬಂದ್ಬಿಟ್ಟು ನೆಕ್ಸ್ಟ್ ಏರೋಪ್ಲೇನ್ ನಲ್ಲಿ ಹೋಗುತ್ತೆ. ಯಾವ ವಿಮಾನ ಇವ್ರಿಗೆ ಫ್ರಾಂಕ್ಫರ್ಟ್ ಇಂದ ಬೆಂಗಳೂರು ಕರ್ಕೊಂಡ್ ಬಂದಿದೆ. ಸೊ ಲುಫ್ತಾನ್ಸಾ ಮೇ ಹ್ಯಾವ್ ಟು ಆನ್ಸರ್. ಅಲ್ಲಿ ಲುಫ್ತಾನ್ಸಾ ಅವ್ರು ಹೇಳೋದು ಯುವರ್ ಬ್ಯಾಗ್ ಇಸ್ ಅವೈಲೇಬಲ್, ಕಂಟೆಂಟ್ಸ್ ಆರ್ ಮಿಸ್ಸಿಂಗ್, ನಾವು ರೆಸ್ಪಾನ್ಸ್ ಇಲ್ಲ ಅಂದ್ರೆ ದಿಸ್ ಇಸ್ ಆಲ್ಸೋ ನಾಟ್ ಅ ವೆರಿ ರೆಸ್ಪಾನ್ಸಿಬಲ್ ಬಿಹೇವಿಯರ್, ಸ್ಪೆಷಲಿ ಟು ಅ ರೆಗ್ಯುಲರ್ ಫಸ್ಟ್ ಕ್ಲಾಸ್ ಪ್ಯಾಸೆಂಜರ್. ಬಿಕಾಸ್ ಅಲ್ಲಿ ದೇ ಆರ್ ಎಕ್ಸ್ಪೆಕ್ಟೆಡ್ ಟು ಟೇಕ್ ತುಂಬಾ ಹೈ ಕೇರ್ ಕಂಪೇರ್ ಟು ಎಕಾನಮಿ. ಪ್ರಯಾರಿಟಿ ಬ್ಯಾಗ್ ಅಂತ ಹಾಕಿರ್ತಾರೆ. ನಾವು ಬೇರೆ ನಾರ್ಮಲ್ ಎಕಾನಮಿ ಪ್ಯಾಸೆಂಜರ್ ಕೊಡೋದಕ್ಕಿಂತಲೂ 4-6 ಪಟ್ಟು ಹೆಚ್ಚಿನ ಹಣ ನಾವು ಏರ್ಲೈನ್ಸ್ ಕೊಡ್ತೀವಿ ಸ್ಪೆಷಲ್ ಕನ್ಸಲ್ಟ್ಸ್ಗಾಗಿ. ಈಗ ಎಕಾನಮಿ ಪ್ಯಾಸೆಂಜರ್ ಇಲ್ಲಿಂದ ಅಮೆರಿಕಕ್ಕೆ ಹೋಗಿ ಬರೋದಕ್ಕೆ ಸುಮಾರಾಗಿ ಒಂದು 70-80 ಸಾವಿರ ರೂಪಾಯಿ ಕೊಟ್ಟರೆ, ನಾವು ನನ್ನ ಟಿಕೆಟಿಗೆ 4-6 ಲಕ್ಷ ರೂಪಾಯಿ ಕೊಡ್ತೀನಿ, 5-6 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ ಒಂದ್ಸಾರಿ ಹೋಗಿ ಬರೋದಕ್ಕೆ. ಮತ್ತೆ ಇವರು ಪ್ರಯಾರಿಟಿ ಅಂತ ಕೊಟ್ಟಿರ್ತಾರೆ, ನಮ್ಮ ಬ್ಯಾಗೇಜ್ ನಾವು ಸ್ಪೆಷಲ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂತ. ಆ ಕೇರ್ ಅನ್ನ ಲುಫ್ತಾನ್ಸಾ ಏರ್ಲೈನ್ಸ್ ನವರು ತಗೊಂಡಿದ್ದಾಗಿಲ್ಲ. ಇಲ್ಲಿ ಇವ್ರು ಹೇಳಿದಾಗೇನೆಯ ಅಲ್ಲಿ ಅಮೆರಿಕಾದಲ್ಲಿ ಯಾರ ಬ್ಯಾಗ್ ಅನ್ನು ಚೆಕ್ ಮಾಡ್ತಕ್ಕಂಥ ಅಧಿಕಾರ ಅವರು ಇಟ್ಕೊಂಡಿದ್ದಾರೆ. ಅವರು ಹಾಗೇನಾದ್ರು ತೆಗೆದಿದ್ದಿದ್ರೆ ಕೂಡ ಅವ್ರು ಇನ್ಫಾರ್ಮ್ ಮಾಡಬೇಕಾಗಿತ್ತು. ಫಾರ್ ದ ಸೆಕ್ಯೂರಿಟಿ ರೀಸನ್ ವಿ ಹ್ಯಾವ್ ವಿತ್ ಹೋಲ್ಡ್ ಯುವರ್ ಐಟಮ್ಸ್ ಗೂಡ್ಸ್ ಅಂತ ಹೇಳಿ ಅಟ್ಲೀಸ್ಟ್ ಟು ಮೀ, ಇಫ್ ನಾಟ್ ಟು ಮೀ, ಟು ದ ಏರ್ಲೈನ್ಸ್ ಅವ್ರು ಇನ್ಫಾರ್ಮ್ ಮಾಡಬೇಕಾಗಿತ್ತು. ಇಲ್ಲಿ ಏರ್ಲೈನ್ಸ್ ನವರು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇಲ್ಲ, TSA ನವರು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇಲ್ಲ. ನಾವು ಲಕ್ಷಾಂತರ ರೂಪಾಯಿ ಕೊಟ್ಟು ಫ್ರೀಕ್ವೆಂಟ್ ಆಗಿ ವರ್ಷಕ್ಕೆ 4-6 ಸಾರಿ ಲುಫ್ತಾನ್ಸಾ ಏರ್ಲೈನ್ಸ್ ನಲ್ಲೇ ನಾವೊಂದು 10 ಸೆಕ್ಟರ್ಗೆ ಪ್ರಯಾಣ ಮಾಡ್ತೇನೆ ವರ್ಷಕ್ಕೆ. ಅಷ್ಟು ಪ್ರಯಾಣ ಮಾಡ್ತಾ ಇದ್ದ ನಮ್ಮಂತವರಿಗೆ ಹೀಗಾದ್ರೆ ಇನ್ನು ಜನಸಾಮಾನ್ಯರ ಗತಿ ಏನು ಅಂತಕ್ಕಂಥದ್ದು ಮೂಲಭೂತವಾಗಿ ನಂಗೆ ಕಾಡ್ತಾ ಇರತಕ್ಕಂಥ ಪ್ರಶ್ನೆ ಇಲ್ಲಿ. ಏನ್ ಎಕಾನಮಿ ಪ್ಯಾಸೆಂಜರ್, ರೇರ್ ಪ್ಯಾಸೆಂಜರ್, ನಾನು ಫ್ರೀಕ್ವೆಂಟ್ ಫ್ಲೈಯರ್, ಫಸ್ಟ್ ಕ್ಲಾಸ್ ಆರ್ ಬಿಸ್ನೆಸ್ ಕ್ಲಾಸ್ ನಲ್ಲೇ ಟ್ರಾವೆಲ್ ಮಾಡೋದು, ಅಂಥವ್ರಿಗೆ ಅವ್ರಿಂಥ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಹೇಗೆ ಅಂತ. ಓಕೆ, ಯಾರು ಜವಾಬ್ದಾರರು ಅನ್ಸುತ್ತೆ ಕೇಸ್? ನೀವು ಇದನ್ನು ನೋಡಿದ್ರೆ ಈ ಕೇಸ್ ಸರ್, ಅಕಾರ್ಡಿಂಗ್ ಟು ಮೀ TSAದು ಒಂದು ಡೆಕ್ಲರೇಷನ್ ಇದೆ ಅವ್ರ ವೆಬ್ಸೈಟ್ ಅಲ್ಲಿ ನೋಡಿದ್ನಿ, ಅದು that they are authorized to check anybody's baggage. ಹೌದು. First up, you goods, Swamiji to goods ಎಲ್ಲ ಮಿಸ್ಸಿಂಗ್ ಆಗಿದೆ. Our first, it is the TSA's responsibility to inform the airline like we are discussing. ಅವ್ರು ಇನ್ಫಾರ್ಮ್ ಮಾಡಲಿಲ್ಲ ಅದು. Second is that when we talk to the airline ಬಗ್ಗೆ ಏರ್ಲೈನ್ ಬೌನ್ಸ್ ಮಾಡ್ತಾರೆ, ಇಲ್ಲ TSA ಅವ್ರಿಗೆ ಕೇಳಬೇಕಂತ. You have to put pressure on both sides. Talk to the airline, ask the airline if whether they can get in touch with the TSA, because I'm a frequent traveler, frequently ನಾವು ಟ್ರಾವೆಲ್ ಮಾಡ್ತಾ ಇದೀವಿ. ಈ ತರ ನಮ್ಮ ಸಾಮಾನು ಫಸ್ಟ್ ಟೈಮ್ ಈ ತರ, ಸೆಕೆಂಡ್ ಟೈಮ್ ಈ ತರ ಮಿಸ್ಸಿಂಗ್ ಆಗಿದೆ, ಏನ್ ಪ್ರಾಬ್ಲಮ್ ಅಂತ. There is a process called declaration of goods, what you carry. ಆ ಡೆಕ್ಲರೇಷನ್ ಇರುತ್ತೆ ಸ್ವಾಮೀಜಿ ಹತ್ರ, ಅದನ್ನು ಕೊಟ್ಬಿಟ್ಟು ಯು ಕ್ಯಾನ್ ಆಲ್ವೇಸ್ ಕ್ಲೇಮ್ ಯುವರ್ ಬ್ಯಾಗೇಜ್, ಯುವರ್ ಮಿಸ್ಸಿಂಗ್ ಗುಡ್ಸ್. ಬಟ್ ಇಫ್ ಯು ಆರ್ ಆಸ್ಕಿಂಗ್ ಫಾರ್ an action to be taken against the authorities for something like this, I don't think it's going to be possible. Adagalla. Yakandre adu our duty adu. After 9/11 there's a different level, like we all discussed. Ad bere level hogide adu security. Their security is very different from what it is in India. ನಿಜ ಅಲ್ಲ, ಸೆಕ್ಯೂರಿಟಿ ಹೋಗಿ ತಪಾಸಣೆ ಹೋಗಿ, ಬಟ್ ನಮ್ಮಲ್ಲಿರುವಂತಹ ಗೂಡ್ಸ್ ಅನ್ನ ಲಿಫ್ಟ್ ಮಾಡ್ತಾರೆ, ಹೊರಗಡೆ ಇಡ್ತಾರೆ ಅಂತ ಹೇಳಿದ್ರೆ ಅದನ್ನ ಇನ್ಫಾರ್ಮ್ ಮಾಡಬೇಕಲ್ಲ ಅಂದ್ರೆ ಅವರದ್ದು ನೆಗ್ಲಿಜೆನ್ಸ್ ಆಗುತ್ತೆ. ಅದು ಯಾಕೆ ತಗೊಂಡಿದ್ದಾರೆ ಅದು ಗೊತ್ತಿಲ್ಲ ನಮಗೆ. We are speculating. It's mere speculation that the goods have been stolen. Yeah. Like okay. Swamiji said, is telling just missing. No, like I'm saying is that we are speculating that the goods have gone missing. Okay, what have they been taken for? ಅದು ಏನು ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಬೇಕು, ಅದ್ ಬಗ್ಗೆ ಆ ಗುಡ್ಸ್ ಬಗ್ಗೆ ಏನ್ ಇನ್ವೆಸ್ಟಿಗೇಷನ್ ಇದೆ, ಏನ್ ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾರೆ ಅವರು ಅಥಾರಿಟೀಸ್ ಅಂತ, ಅದು ಫಸ್ಟ್ ನೋಡ್ಬೇಕು ನಾವು. ವಿ ಹ್ಯಾವ್ ಟು ಗೆಟ್ ಟು ದ ರೂಟ್ ಕಾಸ್ ಆಸ್ ಟು ವೈ. ಯು ನೋ, ಇಫ್ ಯು ಆರ್ ಟಾಕಿಂಗ್ ಅಬೌಟ್ ಹಿ ಇಸ್ ಟೇಕಿಂಗ್ ಸಮಥಿಂಗ್ ಲೈಕ್ ಅ ರುದ್ರಾಕ್ಷ, ವೈ? An idol, why? There is an explanation you can take. There are
ಎರಡು ಇನ್ಸಿಡೆಂಟ್ಸ್ ಅವ್ರು ನರೇಟ್ ಮಾಡಿರ್ತಾರೆ. ಮೊದಲನೇ ಇನ್ಸಿಡೆಂಟ್ ವಾಸ್ ಅ ಡೊಮೆಸ್ಟಿಕ್ ಟ್ರಾವೆಲ್ ವಿದಿನ್ ದ ಟೆರಿಟರಿ ಆಫ್ ಯುನೈಟೆಡ್ ಸ್ಟೇಟ್ಸ್. ಆವಾಗ ದರ್ ಇಸ್ ಓನ್ಲಿ ಒಂದೇ ಒಂದು ಏಜೆನ್ಸಿ ಇನ್ವಾಲ್ವ್ಡ್. ಇಟ್ ಇಸ್ ನಾಟ್ ಇವನ್ ದ ಏರ್ಲೈನ್ಸ್. ಯಾಕಂದರೆ ಸೆಕ್ಯೂರಿಟಿ ಇನ್ ದಿ ಡೊಮೆಸ್ಟಿಕ್ ಟ್ರಾವೆಲ್ ಆರ್ ಇನ್ ದಿ ಜೋಗ್ರಾಫಿಕಲ್ ಏರಿಯಾ ಆಫ್ ಯುನೈಟೆಡ್ ಸ್ಟೇಟ್ ಪೂರ್ತಿ ಪೋಸ್ಟ್ ಸೆಪ್ಟೆಂಬರ್ 11 ಜವಾಬ್ದಾರಿ ಇರೋದು TSAದು. TSA ಡಿಡ್ ನಾಟ್ ಎಕ್ಸಿಸ್ಟ್ ಬಿಫೋರ್ ಸೆಪ್ಟೆಂಬರ್ 11. ಸೆಪ್ಟೆಂಬರ್ 11 ಆದಮೇಲೆ TSA ವಾಸ್ ಮೇಡ್ ಅಂಡ್ ಟುಡೇ ಎಲ್ಲ ಸೆಕ್ಯೂರಿಟಿ ಅಟ್ ಆಲ್ ಏರ್ಪೋರ್ಟ್ಸ್ ಇನ್ ಅಮೆರಿಕಾ ಡೊಮೆಸ್ಟಿಕ್ ಆರ್ ಇಂಟರ್ನ್ಯಾಷನಲ್ ರೆಸ್ಪಾನ್ಸಿಬಿಲಿಟೀಸ್ ವಿತ್ TSA. ಆ ಕೇಸ್ನಲ್ಲಿ ಅವ್ರು ಒಪ್ಕೊಂಡಿದ್ದಾರೆ ದಟ್ ಇಂಥ ವಸ್ತುಗಳು ತಮ್ಮದು ಮಿಸ್ ಆಗಿರೋದು, ವಿ ಆರ್ ವಿಲಿಂಗ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಒಬ್ಬ ಸೆಟಲ್ಮೆಂಟ್ಗೇನು ಬಂದಿದ್ದಾರೆ. ನಾವು ಇವ್ರ ಹತ್ರ ಚಾಯ್ಸ್ ಇದೆ, ಐದರ್ ಹಿ ಕ್ಯಾನ್ ಗೋ ಟು ಕೋರ್ಟ್ ಟು ಗೆಟ್ ದ ರಿಯಲ್ ವ್ಯಾಲ್ಯೂ ದಟ್ ಹಿ ಕನ್ಸಿಡರ್ಸ್. ಅಲ್ಲಿ ನಾಟ್ ಜಸ್ಟ್ ದ ಮೆಟೀರಿಯಲ್ ವ್ಯಾಲ್ಯೂ ಬಟ್ ಅವ್ರಿಗೆ ಆಗಿರೋದು ಅಪಘಾತ, ಅವ್ರು ಆಗಿರೋದು ಮಾನಸಿಕ ತೊಂದರೆ ವಿಚ್ ಕ್ಯಾನ್ ರನ್ ಇನ್ ಟು millions of dollars. ಇನ್ನೊಂದು ಆಕ್ವರ್ಡ್ ಇಶ್ಯೂ ಏನಂದ್ರೆ ಸೆಪ್ಟೆಂಬರ್ 11 ಆದ್ಮೇಲೆ they have developed the world's largest database. ನೀವು ಇಲ್ಲಿ ಹತ್ತಕ್ಕೆ ಮುಂಚೆ ಯು ವಿಲ್ ನಾಟ್ ರಿಯಲೈಸ್ ನಿಮ್ಮ ಫಿಂಗರ್ ಪ್ರಿಂಟ್ಸು, ಯೋರ್ ಐ ಸ್ಕ್ಯಾನ್ಸ್, ಯೋರ್ ವೀಸಾ ಡೇಟಾ, ಟ್ರಾವೆಲಿಂಗ್ ಡೇಟಾ ಎಲ್ಲ ಇಸ್ ಅವೈಲೇಬಲ್ ವಿತ್ TSA. ನಮ್ಗೆ ಅನ್ಸುತ್ತೆ ದೇ ಮೇ ನಾಟ್ ನೋ ಹೂ ವಿ ಆರ್. They know who we are. ಎಸ್, ಖಂಡಿತ ಇದ್ರ ಬಗ್ಗೆ ನಾನು ಚರ್ಚೆಯನ್ನು ಮಾಡ್ತೇನೆ ಒಂದು ಚಿಕ್ಕ ಬ್ರೇಕ್ ನಂತರ. ಇದೆಂಥ ಕಾನೂನು ಶಿವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಕ್ಯಾಪ್ಟನ್, ನೀವು ಹೇಳ್ತಾ ಇದ್ರಿ ಎರಡನೇ ಇನ್ಸಿಡೆನ್ಸ್ ಯಾವ ರೀತಿ ಆಗುತ್ತೆ? ನಾವು ಮಾತಾಡ್ತಾ ಇರೋದು ಅಬೌಟ್ ಪ್ರೊಫೈಲಿಂಗ್ ಅಂಡ್ ಡೇಟಾಬೇಸ್. ಸೊ TSA ಹತ್ರ ಕಾನ್ಶಿಯಸ್ಲಿ ದೇ ಹ್ಯಾವ್ ಡೆವಲಪ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ರೊಫೈಲಿಂಗ್ ಡೇಟಾಬೇಸ್. ಅಲ್ಲಿ ನಿಮ್ಮ ಫಿಂಗರ್ ಪ್ರಿಂಟ್ಸ್ ಇಂದ, ನಿಮ್ಮ ರೆಟಿನಲ್ ಸ್ಕ್ಯಾನ್ ಇಂದ, ನಿಮ್ದು ರೇಷಿಯಲ್ ಡಿಸೆಂಟ್ ಇಂದ ಅಂಡ್ ನಿಮ್ದು ಟ್ರಾವೆಲಿಂಗ್ ಪ್ರೊಫೈಲ್ ಇಂದ. ಈಗ ಸ್ವಾಮೀಜಿ ಸೆಡ್ ಮೋರ್ ದೆನ್ 100 ಸಲ ಅವರು US ನಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಅವ್ರು ಪ್ರತಿಯೊಂದು ಸಲ ಯಾವ ಏರ್ಲೈನ್ ನಲ್ಲಿ ಬುಕ್ ಮಾಡುವಾಗ ವಿಚ್ ಎವರ್ ಏರ್ಲೈನ್ ಹಿ ಚೂಸಸ್ ಆಟೋಮ್ಯಾಟಿಕಲಿ ಅವ್ರ ಡೇಟಾಬೇಸ್ ನಲ್ಲಿ ಟು ದ ಸೆಕ್ಯೂರಿಟಿ ಆಫೀಸರ್ ಬಂದ್ಬಿಡುತ್ತೆ. ದಟ್ ಈಸ್ ದ ಲೆವೆಲ್ ಆಫ್ ಕಂಟ್ರೋಲ್ ದಟ್ ದೇ ಹ್ಯಾವ್. ಇವರು ಮೊದಲನೇ ಸಲ ಈ ವಸ್ತುಗಳು ಎಲ್ಲಿ ತಗೊಂಡು ಹೋಗ್ತಾ ಇಲ್ಲ, ಒಂದ್ಸಲ ಕಳೆದೋಗಿದೆ, ಜವಾಬ್ದಾರಿ ಒಪ್ಕೊಂಡಿದ್ದಾರೆ, ಪ್ರೊಫೈಲಿಂಗ್ ಅವ್ರ ಹತ್ರ ಅವೈಲೇಬಲ್ ಇದೆ. ಈ sensitization which they are doing internally, which started with what they said towards people who follow Islam coming from the Middle East, ಅಥವಾ ನಮ್ಮ film actors like Shah Rukh Khan and going, ಅವ್ರಿಗೆ ಆಗುತ್ತೋ. I only hope this is not a shift towards racial profiling of another religion, which in this case is somebody who's a Hindu priest ಅಥವಾ ಆ ಥರ. I sincerely hope it is not. But ಅವ್ರ ಹತ್ರ ಈ ಡೇಟಾಬೇಸ್ ಅವೈಲೇಬಲ್ ಇದೆ. ಈ ಡೇಟಾಬೇಸ್ ಇದ್ಮೇಲೇನು ನಾಟ್ ಓನ್ಲಿ 20 hours, ಈಗ ಇಟ್ಸ್ ಓವರ್ ಒಂದು ವಾರ ಆಗಿದೆ. ಒಂದು ವಾರನಲ್ಲಿ ದಿ ಇನ್ಫಾರ್ಮೇಶನ್ ಇಸ್ ನಾಟ್ ಅವೈಲೇಬಲ್ ವೆದರ್ ನಾವು ನಿಮ್ಮ ಇಂಥ ಐಟಮ್ ಇನ್ಸ್ಪೆಕ್ಟ್ ಮಾಡಿ ಡಿಸ್ಟ್ರಾಯ್ ಮಾಡಿದ್ದೀವಿ ಅಥವಾ ತೆಗ್ದಿದ್ದೀವಿ. ಏರ್ಲೈನ್ ಹೇಳ್ತಾರೆ ಇವ್ರಿಗೆ TSA ಹತ್ರ ಮಾತಾಡಿ, TSA ಕಡೆಯಿಂದ ನೋಟಿಸ್ ಆಫ್ ಇನ್ಸ್ಪೆಕ್ಷನ್ ಇದೆ, ಬಟ್ ದೇ ಹ್ಯಾವ್ ನಾಟ್ ಎಕ್ನಾಲೇಜ್ ನಾವು ಸಾಮಾನು ತೆಗ್ದಿದ್ದೀವ ಇಲ್ಲ ಅಂತ. ಬಟ್ ಮಟೀರಿಯಲ್ ಇಸ್ ಮಿಸ್ಸಿಂಗ್. ಡಿಡ್ ಇಟ್ ಗೋ ಮಿಸ್ಸಿಂಗ್ ಅಟ್ ಫ್ರಾಂಕ್ಫರ್ಟ್ ಏರ್ಪೋರ್ಟ್? There is a possibility because ಫ್ರಾಂಕ್ಫರ್ಟ್ ಏರ್ಪೋರ್ಟ್ನಲ್ಲಿ ನನಗೆ ಸುಮಾರು 4.5 ಗಂಟೆ 5 ಗಂಟೆಗಳ ಕಾಲ ವೇಟಿಂಗ್ ಪೀರಿಯಡ್ ಇತ್ತು. ಜರ್ಮನ್ ಲೋಕಲ್ ಟೈಮ್ನಲ್ಲಿ ನಾನು ಬೆಳಗ್ಗೆ 7:15ಗೋ 7:45ಗೋ ಏನೋ ಲ್ಯಾಂಡ್ ಆದೆ. ಅಲ್ಲಿಯ ಲೋಕಲ್ ಟೈಮ್ ಮಧ್ಯಾಹ್ನ 1:30ಗೋ 2 ಗಂಟೆಗೋ ಸಮಥಿಂಗ್ ಲೈಕ್ ದಟ್ ಅಲ್ಲಿಂದ ನಾನು ಹೊರಟಿರೋದು. 1:30ಗೋ 1 ಗಂಟೆ 50 ನಿಮಿಷಕ್ಕೋ ಏನೋ ಹೊರಟಿರೋದು. ಅಂದ್ರೆ ಸುಮಾರು 4ರಿಂದ 5 ಗಂಟೆಗಳ ಕಾಲ ಜರ್ಮನಿನಲ್ಲಿ ನನಗೆ ಟೈಮ್ ಇತ್ತು. ಆ ಸಂದರ್ಭದಲ್ಲಿ ಏನಾರ ಮಿಸ್ ಆಗಿದೆಯಾ? ಬಟ್ ಈ ಲಾಕ್ ಹಾಕಿದ್ದ ಹಾಗೆ ಇದೆ. ಲಾಕು TSA ಲಾಕ್ ಅಂತ ಹೇಳಿ ಬರ್ತಕ್ಕಂಥದ್ದು, ಬೇರೆ ಲಾಕ್ ಹಾಕೋ ಹಾಗಿಲ್ಲ. ಅಮೆರಿಕದಲ್ಲಿ ನೀವು ಲಾಕ್ ಹಾಕಬೇಕಾದ್ರೆ ಅವರು TSA ಅಪ್ರೂವ್ಡ್ ಲಾಕ್ಸ್ ಅಂತ ಹೇಳಿ ಅದನ್ನೇ ಹಾಕಬೇಕು. ಅದು ಮಾಸ್ಟರ್ ಕೀ TSA ಇರುತ್ತೆ. ಅದೇ ಸಾಧ್ಯತೆಗಳು ಜರ್ಮನ್ ಏರ್ಪೋರ್ಟ್ ನಲ್ಲಿ ಇದ್ದು ಅವರು ಏನಾದರೂ ಓಪನ್ ಮಾಡಿ ಯಾರಾದ್ರೂ ಕಿತ್ತಿರೋ ಸಾಧ್ಯತೆಗಳಿದಾವೆ. ಇನ್ನು ಬೆಂಗಳೂರು ಏರ್ಪೋರ್ಟ್ ನಲ್ಲಿ ನಾನು ಲ್ಯಾಂಡ್ ಆದ್ರ ಮೇಲೆ ಸುಮಾರಾಗಿ ಅರ್ಧ ಗಂಟೆ ಬೇಕಾಗತ್ತೆ ಆ ಪ್ರೊಸೀಜರ್ ಮುಗಿಸ್ಕೊಂಡು, ಇಮಿಗ್ರೇಷನ್ ಫಾರ್ಮಾಲಿಟಿ ಮುಗಿಸ್ಕೊಂಡು ಬಂದು ಬ್ಯಾಗೇಜ್ ಕನ್ವೇಯರ್ ಬೆಲ್ಟ್ ಹತ್ರ ನಾನು ನಿಂತ್ರೆ ಬ್ಯಾಗೇಜ್ ನನ್ನ ಹತ್ರ ಬರೋದಕ್ಕೆ ಸುಮಾರಾಗಿ 20ರಿಂದ 30 ನಿಮಿಷ. ಇಮಿಗ್ರೇಷನ್ ಏನೋ ನಂಗೆ ಬೇಗ ಆಗ್ಬಿಡುತ್ತೆ. ಇಮಿಗ್ರೇಷನ್ ಆದ್ರೂ ಬ್ಯಾಗೇಜ್ ಬರೋದಕ್ಕೆ ಕನ್ವೇಯರ್ ಬೆಲ್ಟ್ ನಲ್ಲಿ ನಾನು ಎಷ್ಟೇ VIP ಆದ್ರೂ ಅಲ್ಲಿ ಒಂದು ಅರ್ಧ ಗಂಟೆ ಕಾಯ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಅವರೇನಾದ್ರೂ ಸಾಧ್ಯತೆಗಳಿದ್ದು ಕೈ ಹಾಕಿ ತೆಗೆದಿರೋ ಸಾಧ್ಯತೆಗಳನ್ನ ಪೂರ್ಣ ಅಲ್ಲಗಳೆಯೋ ಹಾಗಿರೋದಿಲ್ಲ. ಬಟ್ ಇದು ಪ್ರೈಮಾ ಫೇಸಿ TSAನವರು ಒಪ್ಕೊಂಡಿದ್ದಾರೆ, ನಾವು ನಿಮ್ ಬ್ಯಾಗ್ ತೆಗೆದಿದ್ದೇವೆ ಅಂತ. ಅದಷ್ಟಕ್ಕೆ ನಾವು ಅವ್ರ ಮೇಲೆ ನಾವು ಹೇಳ್ತಾ ಹೋದ್ರು ಕೂಡ ನಾಟ್ ನೆಸೆಸರಿಲಿ ಓನ್ಲಿ TSA.
It might have happened in the Germany, Frankfurt, or even in Indian airport. Both, all the such possibility, because more than half an hour Bangalore airport ನಲ್ಲಿ ನಮ್ಮ ಬ್ಯಾಗೇಜ್ ನಮ್ಮ ಕೈಗೆ ಬರೋದಕ್ಕೆ ಮುಂಚೆ ಅವ್ರ ಕೈನಲ್ಲಿ ಇರುತ್ತೆ. ಈ ಎಲ್ಲ ಸಾಧ್ಯತೆಗಳು. ಈ ಇನ್ಸಿಡೆಂಟ್ ಇಂದ ಡೇಂಜರಸ್ ಆಸ್ಪೆಕ್ಟ್ ಏನಂದ್ರೆ, ಒಬ್ಬ ಟ್ರಾವೆಲರ್ಗೆ, ನ್ಯೂ ಟ್ರಾವೆಲರ್ ಅಥವಾ ಫ್ರೀಕ್ವೆಂಟ್ ಫ್ಲೈಯರ್ ಟ್ರಾವೆಲ್, ಇಂಟರ್ನ್ಯಾಷನಲ್ ಟ್ರಾವೆಲ್ಗೆ ಯಾರ ಹತ್ರ ಜವಾಬ್ದಾರಿ ತಗೋಬೇಕು ಅವರು? ಏರ್ಪೋರ್ಟ್ ಆಫ್ ಡಿಪಾರ್ಚರ್, ಏರ್ಪೋರ್ಟ್ ಆಫ್ ಟ್ರಾನ್ಸಿಟ್, ಏರ್ಪೋರ್ಟ್ ಆಫ್ ಅರೈವಲ್. ಸೆಕ್ಯೂರಿಟಿ ಆಫ್ ಅಮೆರಿಕಾ, ಸೆಕ್ಯೂರಿಟಿ ಆಫ್ ಇಂಡಿಯಾ ಅಥವಾ ಸೆಕ್ಯೂರಿಟಿ ಆಫ್ ಅ ಯುರೋಪಿಯನ್ ಕಂಟ್ರಿ ಲೈಕ್ ಫ್ರಾಂಕ್ಫರ್ಟ್? ಟ್ರಾವೆಲರ್ ಎಲ್ಲಿ ಹೋಗ್ಬೇಕು? ಏರ್ಲೈನ್ ಕೈ ತೊಳ್ಕೊಂಡ್ಬಿಟ್ಟು ನಮ್ಗೆ ಗೊತ್ತಿಲ್ಲ ಅವ್ರ ಹತ್ರ ಮಾತಾಡಿ. ದಟ್ ಏರ್ಲೈನ್ ಮಸ್ಟ್ ಬಿ ದ ಫ್ರಂಟ್ ಎಂಡ್ ಇಂಟರ್ಫೇಸ್ ಪ್ಯಾಸೆಂಜರ್ಗೆ. ಯಾಕಂದ್ರೆ ದುಡ್ಡು ತಗೊಂಡಿರೋದು ಏರ್ಲೈನ್ ಅವರು, ಬ್ಯಾಗ್ ಅಕ್ಸೆಪ್ಟ್ ಮಾಡಿರೋದು ಏರ್ಲೈನ್ ಅವರು. ಅವ್ರಿಗೆ ಒಂದು ಮೆಕ್ಯಾನಿಸಮ್ ಇರಬೇಕು, TSA ಹತ್ರ ಅಥವಾ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ ಹತ್ರ ಅಥವಾ ಅವ್ರ ಓನ್ ಸೆಕ್ಯೂರಿಟಿ ಹತ್ರ. ಅವರು ಬ್ಯಾಗೇಜ್ ತಗೊಂಡಿರೋದಕ್ಕೆ ಇದಿದೆ, ಅವರ ಜವಾಬ್ದಾರಿಗೆ ನಾವು ಬ್ಯಾಗೇಜ್ ಕೊಟ್ಟಿರ್ತೀವಿ. ಈಗ ಅವರು ಟೆಕ್ನಿಕಲಿ ಏನಿದ್ರೆ ಅವರೇ ನಮಗೆ ರೆಸ್ಪಾನ್ಸಿಬಲ್ ಆಗಬೇಕು. ಹೌದು, ದಟ್ಸ್ ವಾಟ್ ಕ್ಯಾಪ್ಟನ್ ಇಸ್ ಸೇಯಿಂಗ್. ಟೆಕ್ನಿಕಲಿ ಅವರೇ, ಬಿಕಾಸ್ ಅವ್ರ ಕೈಗೆ ನಾವು ಬ್ಯಾಗೇಜ್ ಕೊಟ್ಟಿದ್ದೀವಿ. ಹೌದು, ಹಾಗಾಗಿ ಸರ್ ಈಗ ಮಿಸ್ ರುದ್ರಮಾಲಾ ಕೂಡ ಮಿಸ್ಸಿಂಗ್. ಸೆಕ್ಯೂರಿಟಿ ದೃಷ್ಟಿಯಿಂದ ಬಹುಶಃ ಅವ್ರಗಳಿಗೆ ಇದೊಂದು ರೀತಿ ಸ್ಟ್ರೇಂಜ್ ಆಗಿ ಕಾಣಿಸಬಹುದು, ಕೆಲವೊಂದು ರುದ್ರಾಕ್ಷಿ ಅಥವಾ ಐಡಲ್ಸ್. ಸೊ ಅದರಿಂದ ಲಿಫ್ಟ್ ಮಾಡಿರುವಂತಹ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೀರಿ? Maybe you can't say, you can't really classify. ಯಾಕಂದ್ರೆ ಅವ್ರಿಗೆ ಇದೆಲ್ಲ ಸ್ಟ್ರೇಂಜ್, ನಾಟ್ ನೆಸೆಸರ್ಲಿ ಸ್ಟ್ರೇಂಜ್, ಬಿಕಾಸ್ ಮೋಸ್ಟ್ ಆಫ್ ದೀಸ್ ಏಜೆನ್ಸೀಸ್ ಅವ್ರಿಗೆ ಇನ್ಫಾರ್ಮೇಶನ್ ಇರುತ್ತೆ, ರಿಲಿಜಿಯಸ್ ಸೆಂಟಿಮೆಂಟ್ಸ್, ಥಿಂಗ್ಸ್ ದಟ್ ಬಿಲಾಂಗ್ ಟು ಅ ಪರ್ಟಿಕ್ಯುಲರ್ ರಿಲಿಜನ್, ಎಲ್ಲ ಡೀಟೇಲ್ಸ್ ಅವ್ರಿಗೆ ಇರುತ್ತೆ. ದೇ ಹ್ಯಾವ್ ಅ ಡೇಟಾ ಬೇಸ್ ಲೈಕ್ ಕ್ಯಾಪ್ಟನ್ ವಾಸ್ ಸೇಯಿಂಗ್, ದರ್ಸ್ ಪ್ರೊಫೈಲಿಂಗ್ ಇನ್ಫಾರ್ಮೇಶನ್ ಪ್ರಯರ್ ಇನ್ ಹ್ಯಾಂಡ್ ಇರುತ್ತೆ ಅವ್ರ ಹತ್ರ. ಬಟ್ ಹಿಯರ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ದಟ್ ದ ವ್ಯಾಲ್ಯೂ ಆಫ್ ದೀಸ್ ಐಟಮ್ಸ್, ಲೈಕ್ ವಿ ಸೇಯಿಂಗ್, ಯಾರು ತಗೊಂಡಿದ್ದಾರೆ, ಏರ್ಪೋರ್ಟ್ ಆಫ್ ಡಿಪಾರ್ಚರ್, transit or arrival, we don't know, maybe. But there is a declaration that is given from the security agencies in the US that we have opened it. Have they actually? There would be a mechanism where people would have done it under surveillance. If in India we had a system where grievance cell was there, a person, for a regular person or for a frequent flyer, maybe that agency should actually get in touch with them, and probably address this issue. ಈ ಥರ ನಮ್ಮ ಫ್ರೀಕ್ವೆಂಟ್ ಫ್ಲೈಯರ್ ಇದ್ದಾರೆ, ಅವ್ರ ಗುಡ್ಸ್ ಎಲ್ಲ ಮಿಸ್ಸಿಂಗ್ ಆಗಿದೆ. ವಾಟ್ ಈಸ್ ಅ ಸೊಲ್ಯೂಷನ್ ಟು ಇಟ್? ವಾಟ್ ಹ್ಯಾಪನ್ ಟು ಇಟ್? ಆಸ್ಕ್ ಫಾರ್ ಟೇಪ್ಸ್, ಸೀಕ್ ಟೇಪ್ಸ್, ಅಂಡ್ there would be a footage where this has been checked, the baggage has been checked. ಅದು ಚೆಕ್ ಮಾಡಿ, ಅದು let them run through. ಈಗ ಟ್ರಾವೆಲರ್ ಕೂತ್ಕೊಂಡಿದೆಯಲ್ಲ, ಪ್ರಾಸಿಕ್ಯೂಷನ್ ಮಾಡಕ್ಕಾಗುತ್ತೆ? Is traveler a police agency? No, it's not the traveler. It is I'm talking about the agency that we need to have. Maybe here we need to have a grievance, because this is not only one case that has happened. There are many cases. If we have to run through the airport database on a daily basis, there are travelers. Probably Swamiji has an access to your studio, today's day, to sit down and talk to you about his grievance. But there are a lot of people who on a daily basis. I have myself gone through it. A lot of travelers go through it daily. But if there is an airport cell which has basically, there should be a network. I'm sure with the Western, if there would be so today. Okay. Probably $1 million of rupees would have been paid towards settlement. But today we don't have our own ground levels. We are weak. According to me, that is something that we need to probably bring in. If we have an agency which basically works on security globally, because security is a global issue, there should be an agency which gets in touch with the agencies in the US that this is what has happened to one of our travelers. Now, irrespective of commercial value, like Swamiji has certain things which are basically close to his heart. ಹೌದು, ತುಂಬಾ ಸೆಂಟಿಮೆಂಟ್ಸ್ ಇರುವಂತಹ ವಸ್ತುಗಳು ಕೂಡ ಇದು. No matter what money you get, but that doesn't matter. I mean, who's going to be bothered about the money? It's the value, sentimental value, attachment to a particular thing. ಇಲ್ಲ ರಾಮನ್ ಅವರ ಐರನಿ ಏನಂದ್ರೆ, ನಾವು ತಿಳ್ಕೊಂಡಿದೀವಿ ಎಲ್ಲ ಹೆಚ್ಚು ಸೆಕ್ಯೂರಿಟಿ ಆದ್ಮೇಲೆ ನಾವು ಮತ್ತೆ ನಮ್ಮ ಬ್ಯಾಗೇಜು ಕಂಟೈನಿಂಗ್ ವ್ಯಾಲ್ಯೂಯಬಲ್ ಗುಡ್ಸ್ ಟು ಅಸ್, ಹೌದು, ಮನಿ ವೈಸ್ ಆರ್ ಅದರ್ವೈಸ್ ಸೇಫ್ ಆಗಿ ನಮ್ಮ ಡೆಸ್ಟಿನೇಷನ್ ತಲುಪಬೇಕು ಅಂತ ಜನ ಟ್ರಾವೆಲ್ಗೆ ಹೋಗ್ತಾರೆ ಟಿಪಿಕಲಿ ಫಾರ್ ಅ ಶಾರ್ಟ್ ಪೀರಿಯಡ್ ಕೆಲಸ ಮಾಡಿಬಿಟ್ಟು ಬರಕ್ಕೆ, ವಾಪಸ್ ಬರಕ್ಕೆ. ನಿಜ. ಈ ಫೇತೆ ಡಿಸ್ಟ್ರಾಯ್ ಆಗ್ಬಿಟ್ರೆ ವಾಟ್ ಆರ್ ವಿ ಗೋನ್ ಟು ಟ್ರಾವೆಲ್ ಅಂಡ್ ಡೂ ಅ ಜರ್ನಿ ಫಾರ್? ಅಲ್ಲಿ ಹೋಗ್ಬಿಟ್ಟು ಜಸ್ಟ್ ಟು ಸಿಟ್ ಅಲ್ಲಿ ಕೂತ್ಕೊಂಡು ಕಂಪ್ಲೇಂಟ್ ಫೈಲ್ ಮಾಡೋದು, ಇಲ್ಲಿ ಬಂದ್ಮೇಲೆ ಒಂದು ಕಂಪ್ಲೇಂಟ್ ಫೈಲ್ ಮಾಡೋದು, ಆ ಜರ್ನಿ ಪರ್ಪಸೇ ಹೋಯ್ತು ಇದು. ನಿಜ. ಜೊತೆಗೆ ಈಗ ಗುರುಗಳು ಒಂದು ಮಾತು ಹೇಳ್ತಾ ಇದ್ರು, ಇಲ್ಲಿ ಮೇ ಬಿ ಮಿಸ್ಸಿಂಗ್ ಆಗಿರ್ಲಿಕ್ಕೂ ಉಂಟಾ ಅಂತ. ಯಾಕಂದ್ರೆ ಅವರೊಂದು ಲೆಟರ್ ಕೊಟ್ಟಿದ್ದಾರೆ, ನಾವು ಬ್ಯಾಗ್ ಓಪನ್ ಮಾಡಿದೀವಿ ಅಂತ ಅಷ್ಟೇ ಇದೆ ಹೊರತು ನಾವೇನಾದ್ರು ತಗೊಂಡಿದೀವ ಚೆಕಿಂಗ್ ಪರ್ಪಸ್ ಅದ್ಯಾವುದು ಕೂಡ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಇಲ್ಲ ಫ್ರಾಂಕ್ಫರ್ಟ್ ಅಲ್ಲಿ ಏನಾದ್ರು ಆಗಿರ್ಬೇಕು, ಇಲ್ಲ ಮೇ ಬಿ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಏನಾದ್ರು ಆಗಿರೋಕೆ ಸಾಧ್ಯ ಇದೆ ಅಂತ. ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಲ್ಲಿ ಮತ್ತೆ ವಾಪಸ್ ಬ್ಯಾಗೇಜ್ ಅನ್ನು ತಗೊಳ್ಬೇಕಾದ್ರೆ ಆಗೋ ಸಾಧ್ಯತೆ ಇರುತ್ತಾ ಅಂತ. ಒಂದು ತಾವು ಯೂಟ್ಯೂಬ್ ನಲ್ಲಿ ಹೋದ್ರೆ, ಸಪೋಸ್ ತಮ್ಮ ಹತ್ರ ಒಂದು ಸಾಫ್ಟ್ ಬ್ಯಾಗ್ ಇದೆ ಜಿಪ್ ಜೊತೆಗೆ, ಒಂದು ಸಿಂಪಲ್ ವಿಡಿಯೋ ಆಫ್ 70 seconds ಪೆನ್ಸಿಲ್ ತಗೊಂಡು ಆ ಜಿಪ್ಪರ್ ನಲ್ಲಿ ಒಂದು ತೂತ್ ಮಾಡಿ ಓಪನ್ ಮಾಡಿ ಲಾಕ್ ಹಂಗೆ ಇರುತ್ತೆ, ಸಾಮಾನ್ ತೆಗ್ಬಿಟ್ಟು ಅವ್ರು ತೋರಿಸ್ತಾರೆ ಹೌ ಟು ಸೀಲ್ ಇಟ್ ಬ್ಯಾಕ್.
ಒಂದು ಎಕ್ಸಾಂಪಲ್ ತಾವು ಯೂಟ್ಯೂಬ್ನಲ್ಲಿ ಹೋಗಿ ತಮ್ಗೆ ಕಾಣುತ್ತೆ. ಓಕೆ ಸೊ ಲೆಟ್ ಅಸ್ ನಾಟ್ ಅಂಡರ್ ಎಸ್ಟಿಮೇಟ್ ಕೇಪಬಿಲಿಟಿ ಆಫ್ ಪೀಪಲ್ ಟು ಡೂ ದಿಸ್. ಬಟ್ ಈ ಮಟ್ಟಕ್ಕಂತೆ ದ ಜರ್ನಿ ಆಫ್ ಅ ಬ್ಯಾಗ್ ಅಂತ ಹೇಳೋ ಅದರದ್ದು ಪ್ರಯಾಣ, ನೀವು ವಿಮಾನದಲ್ಲಿ ಬರ್ತೀರಾ ಫಸ್ಟ್ ಕ್ಲಾಸ್ನಲ್ಲಿ, ನಿಮ್ಮ ಬ್ಯಾಗೇಜ್ದು ಒಂದು ಪ್ರಯಾಣ ಇದೆ. ಹೌದು. ಅಂಡ್ 90% ಆಫ್ ಇಟ್ ಇಸ್ ಕ್ಯಾಪ್ಚರ್ಡ್ ಆನ್ ಕ್ಯಾಮ್ರಾ, ಸ್ಪೆಷಲಿ ಏರ್ಪೋರ್ಟ್ ನಲ್ಲಿ. ಓಕೆ ಸೊ ಏರ್ಪೋರ್ಟ್ ಡೇಟಾ ಫೀಡ್ ವಿಲ್ ಬಿ ಅವೈಲಬಲ್. ಇದಕ್ಕೋಸ್ಕರನೇ ಸಿಸ್ಟಮ್ ಇನ್ಸ್ಟಾಲ್ ಆಗಿದೆ, ನಾಟ್ ಜಸ್ಟ್ ಫಾರ್ ಥೆಫ್ಟ್ ಬಟ್ ಫಾರ್ ಟೆರರಿಸಮ್. ನಮ್ಮ ಇಂಡಿಯಾದಲ್ಲಿ ಮತ್ತೆ ಕೆಲವು ಏಷ್ಯನ್ ಕಂಟ್ರಿಲಿ ಎಷ್ಟು ಜನ ಕಳ್ಳರ ಎಕ್ಸ್ಪರ್ಟ್ ಇದ್ದಾರೆ ಇದ್ರೆ, ಇದೊಂದು ನಂದು ಸನ್ ಗ್ಲಾಸ್ ಕೇಸು. ಇದನ್ನ ಹೀಗಿರುತ್ತೆ, ನಾವು ಸಾಧಾರಣವಾಗಿ ಗಮನ ಕೊಡ್ತೀವಿ, ಇಲ್ಲಿ ಇಟ್ಟಿದ್ರೆ ಇಲ್ಲಿ ಇರುತ್ತೆ ಅಂತಕ್ಕಂಥ ಭಾವನೆ ಇರುತ್ತೆ, ಇದಲ್ಲೇ ಇರುತ್ತೆ. ಇದನ್ನ ಮಾತ್ರ ಅವ್ರು ತೆಗೆದ್ಬಿಟ್ಟು ಇದಲ್ಲೇ ಇರುತ್ತೆ, ನಾವು ಇಲ್ಲಿ ಗಮನ ಇಟ್ಟಿರ್ತೀವಿ, ಹಾ ಇದು ಇದೆಯಲ್ಲ ಸೇಫ್ ಅಂತ. ಇದು ಈ ಕಂಟೆಂಟ್ ಮಿಸ್ ಆಗಿರುತ್ತೆ. ಈ ತರದ್ದು ಸಾಧ್ಯತೆಗಳು ಇರುತ್ತೆ. ಆದ್ರಿಂದ ಅಲ್ಲ, ಎಲ್ಲವೂ ಕೂಡ ಅಂಡರ್ ಕ್ಯಾಮ್ರಾಸ್ ನಡೆಯೋದ್ರಿಂದ ಸೊ ಈ ತರದ ಮಿಸ್ಸಿಂಗ್ ಆಗಕ್ಕೆ ಸಾಧ್ಯತೆ ಇರುತ್ತೆ. ನಾವು ಕ್ವೆಶ್ಚನ್ ಮಾಡಬಹುದು, ಸಾಧ್ಯತೆಗಳಿದಾವೆ. ಯಾಕೆಂದ್ರೆ ಈ ಕಳ್ಳತನ ಮಾಡಲೇಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ರೆ ಈ ಕ್ಯಾಮರಾ ಮತ್ತೆ ಇದನ್ನೆಲ್ಲ ದಾಟುವಂತಹ ಸಾಮರ್ಥ್ಯ ಅವರಿಗೆ ಇರುತ್ತೆ. ಅದನ್ನ ಅವ್ರ ಉದ್ದೇಶ ಇಟ್ಕೊಂಡು ಬೈ ಮಿಸ್ಟೇಕ್ ಏನೋ ಆಗ್ಬಿಟ್ಟಿದ್ರೆ ಕ್ಯಾಮ್ರಾದಲ್ಲಿ ಸಿಕ್ಕತ್ತೆ. ಈಗ ಅವರು ನನ್ನ ಬ್ಯಾಗಿಂದ ಇವ್ರು ಇದನ್ನೆಲ್ಲ ತೆಗೆದ್ರು, ತಿರ್ಗಾ ವಾಪಸ್ ಹಾಕೋದಕ್ಕೆ ಮರ್ತು ಬಿಟ್ಟಿದ್ದಾರೆ ಅಥವಾ ಅರ್ಜೆಂಟ್ ನಲ್ಲಿ ಆಗಿಲ್ಲ ಅಂತಂದ್ರೆ ಅದು ಕ್ಯಾಮ್ರಾದಲ್ಲಿ ಸಿಕ್ಬಿಡತ್ತೆ. ಅವ್ನು ಇದನ್ನ ಕಳ್ತನವೇ ಮಾಡಬೇಕು ಅಂತಂದ್ರೆ ಅವ್ನ ಕ್ಯಾಮ್ರಾ ತಪ್ಪಿಸಿ ಕಳ್ತನ ಮಾಡುವಂತ ಚಾಣಕ್ಯನ ಇರತಕ್ಕಂಥ ಕಳ್ಳರು ಕೂಡ ಸಿಗ್ತಾರೆ ನಿಮಗೆ. ಓಕೆ, ಎಸ್ ಕ್ಯಾಪ್ಟನ್, ಈ ತರದ ಹಿಂದೆನೂ ಕೂಡ ಘಟನೆಗಳು ಆಗಿದ್ಯಾ ಅಂತ? ಯಾಕಂದ್ರೆ TSA ಇಂದ ತುಂಬಾನೇ ಕಂಪ್ಲೇಂಟ್ಸ್ ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇರ್ತೀವಿ. ಯಾಕಂದ್ರೆ ಶಾರುಖ್ ಖಾನ್ ಅವರನ್ನ 2.5 ಗಂಟೆ ಕಾಯಿಸಿದ್ದಾಗಿರ್ಬೋದು, ನಮ್ಮ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರನ್ನು ಕೂಡ ಅವರು ಕಾಯಿಸಿದ್ದಾರೆ. ಸೊ ಇದು ಸೆಕ್ಯೂರಿಟಿ ದೃಷ್ಟಿಯಿಂದ ನಾವು ಅದನ್ನು ಕೂಡ ಕಮೆಂಟ್ ಮಾಡೋದಕ್ಕಾಗೋದಿಲ್ಲ, ಅಥವಾ ಈ ರೀತಿ ಮಾಡೋದು ತಪ್ಪು ಅಂತಾನೂ ಹೇಳಕ್ಕಾಗಲ್ಲ. ಆದ್ರೆ ವಸ್ತುಗಳೇ ಮಿಸ್ಸಿಂಗ್ ಆಗುತ್ತೆ ಅಂತ ಹೇಳಿದಾಗ ಅವ್ರು ಅದಕ್ಕೆ ಜವಾಬ್ದಾರಿ ಹೊರಲೇಬೇಕು, ಜವಾಬ್ ಕೊಡ್ಲೇಬೇಕಾಗತ್ತೆ. ರೆಹಮಾನ್, ತಾವು ಆಸ್ ಇಂಗ್ಲಿಷ್ ನಲ್ಲಿ ಹೇಳ್ತೀವಲ್ಲ, ಯು ಹ್ಯಾವ್ ಹಿಟ್ ದ ನೇಲ್ ಆನ್ ದ ಹೆಡ್. ಈ ಪ್ರೊಫೈಲಿಂಗು, ಸೆಕ್ಯೂರಿಟಿ ಚೆಕ್, ಅದು ಒಂದು ಮಾತು. ಅದಕ್ಕೆ ಸ್ವಾಮೀಜಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ಆರ್ಡಿನರಿ ಟ್ರಾವೆಲರ್, ದೇ ಆಲ್ ಸಬ್ಮಿಟ್ ಟು ದ ಸೇಮ್ ಲಾ. ಬ್ಯಾಗೇಜ್ ಇಸ್ ಗಿವನ್, ಅದು ಇಂಗ್ಲಿಷ್ ನಲ್ಲಿ ಇನ್ನೊಂದು ಬಹಳ ಒಳ್ಳೆ ಶಬ್ದ ಇದೆ, ಫಿಡ್ಯೂಷರಿ ರಿಲೇಶನ್ಶಿಪ್ ಅಂತ. ಹೇಗೆ ಇವ್ರ ಭಕ್ತಗಳು ಇವ್ರಿಗೆ ದೇ ಹ್ಯಾವ್ ಅ ಫಿಡ್ಯೂಷರಿ ರಿಲೇಶನ್ಶಿಪ್, ಅದೇ ತರ ನಾವು ಏರ್ಲೈನ್ ಜೊತೆಗೆ ಇನ್ ಫೇತ್ ನಾವು ಬ್ಯಾಗ್ ಕೊಡ್ತೀವಿ ನಿಮ್ಗೆ. ಅವ್ರು ಟ್ಯಾಗ್ ಮಾಡಿ ಈ ಜವಾಬ್ದಾರಿ ನಿರ್ವಹಿಸ್ತಾರೆ. ದಟ್ ನಿಮ್ ಬ್ಯಾಗ್ ನಾವು ಎಕ್ಸೆಪ್ಟ್ ಮಾಡಿದ್ದೀವಿ, ನಿಮ್ ಬ್ಯಾಗೇಜ್ ಬೆಲ್ಟ್ ಬರೋ ತನಕ ಜವಾಬ್ದಾರಿ ನಮ್ದು. ನಾವು ಅದರಲ್ಲಿ ವೇರ್ ಸೆಕ್ಯೂರಿಟಿ ಏಜೆನ್ಸೀಸ್ ಆರ್ ಇನ್ವಾಲ್ವ್ಡ್, ಎಲ್ಲಿ ಏರ್ಲೈನ್ ಪ್ರೈವೇಟ್ ಸೆಕ್ಯೂರಿಟಿ ಇದೆ, ಟ್ರಾವೆಲರ್ಗೆ ದಿಸ್ ಮಸ್ಟ್ ಬಿ ಟ್ರಾನ್ಸ್ಪರೆಂಟ್ ಟು ದ ಟ್ರಾವೆಲರ್. ಟ್ರಾವೆಲರ್ ಜವಾಬ್ದಾರಿ ಏನಂದ್ರೆ ಕರೆಕ್ಟ್ ಆಗಿರೋದು ಬ್ಯಾಗು, ಕರೆಕ್ಟ್ ಆಗಿರೋದು ಪ್ಯಾಕ್ ಮಾಡಿರೋದು, ಹಿ ಹ್ಯಾಸ್ ಟು ಹ್ಯಾಂಡ್ ಇಟ್ ಓವರ್ ಟು ದಿ ಏರ್ಲೈನ್ ವಿಚ್ ಇಟ್ ಡಸ್. ಏರ್ಲೈನ್ ಅವ್ರಿಗೆ ಇನ್ ರಿಟರ್ನ್ ಟ್ಯಾಗ್ ಕೊಡ್ತಾರೆ. ಅದಾದ್ಮೇಲೆ ದಿ ಓನ್ಲಿ ರೆಸ್ಪಾನ್ಸಿಬಿಲಿಟಿ ಪ್ಯಾಸೆಂಜರ್ಗೆ ಇದೆ ಅಂದ್ರೆ ಸೆಕ್ಯೂರಿಟಿ ಚೆಕ್ ನಲ್ಲಿ ಅದರಲ್ಲಿ ಏನಾದರೂ ಸಂದೇಹಾಸ್ಪದ ವಸ್ತು ಸಿಕ್ಕಿದ್ರೆ ದಿ ಏರ್ಲೈನ್ ಹ್ಯಾಸ್ ಅ ರೈಟ್ ಟು ಸೇ ನಾವು ಇದು ಕ್ಯಾರಿ ಮಾಡಕ್ಕಾಗಲ್ಲ, ದಿಸ್ ವಿಲ್ ಬಿ ಆಫ್ ಲೋಡೆಡ್, ಅಷ್ಟೇ ಅವ್ರ ರೈಟು. ಬಟ್ ಏರ್ಲೈನ್ ಹೇಳೋದು ನಿಮ್ ಬ್ಯಾಗ್ ಇದೆ, ಅದ್ರ ಒಳಗಡೆ ಏನಿದೆ ನಮ್ ಜವಾಬ್ದಾರಿ ಇಲ್ಲ ಅಂದ್ರೆ ಟುಮಾರೋ ಆರ್ ದೇ ಗೋಯಿಂಗ್ ಟು ಡೆಲಿವರ್ ಅವರ್ ಬಾಡೀಸ್ ವಿದೌಟ್ ಅವರ್ ಕ್ಲೋತ್ಸ್ and so we are only responsible for body, not for the clothes, or responsible for the clothes and not for the contents inside that is the body. Adu ಸ್ವಲ್ಪ ನನಗೆ ಸರ್ಪ್ರೈಸ್, that too coming from a reputed airline. It is not acceptable. This is what the answer I got. ಬಹುಶಃ ಪಾರ್ಕಿಂಗ್ ಲಾಟ್ ಅಲ್ಲಿ ಹಾಕಿರ್ತಾರಲ್ಲ, ಪಾರ್ಕಿಂಗ್ ಅಟ್ ಓನರ್ಸ್ ರಿಸ್ಕ್ ಅಂತ, ಆ ರೀತಿ ಹಾಕ್ಬಿಟ್ರೆ ಬ್ಯಾಗೇಜ್ ಅಟ್ ಓನರ್ಸ್ ರಿಸ್ಕ್ ಅಂತ ನಮಗೆ ಏನ್ ವ್ಯಾಲ್ಯೂಬಲ್ಸ್ ಇದೆ ನಮ್ ಜೊತೆನೆ ಇಟ್ಕೊಂಡು ಟ್ರಾವೆಲ್ ಮಾಡಬಹುದು, ಬ್ಯಾಗೇಜ್ ಕೊಡೋ ಅವಶ್ಯಕತೆನೇ ಇರೋಲ್ವಲ್ಲ ಆಗ. ಇಲ್ಲ ಅಂದ್ರೆ ಟ್ರಾವೆಲ್ ಫಸ್ಟ್ ಕ್ಲಾಸ್ ವಿತ್ ಜೀರೋ ಲಯಬಿಲಿಟಿ. ಗುರುಗಳೇ ಹೇಳ್ತಾ ಇದ್ರಿ ಅಲ್ಲ, ಇದು ಫ್ರೀಕ್ವೆಂಟ್ ಫ್ಲೈಯರ್, ಫಸ್ಟ್ ಕ್ಲಾಸ್ ಅಂಡ್ ಬಿಸಿನೆಸ್ ಕ್ಲಾಸ್ ಟ್ರಾವೆಲರ್, ನಮ್ಮಂತವರಿಗೆ ಇವರು ಹೀಗೆ ಮಾಡಿದ್ರೆ ಏರ್ಲೈನ್ಸ್ನವರು, ಇನ್ನೊಬ್ಬ ಎಕಾನಮಿ ಕ್ಲಾಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥವ್ನಿಗೆ ಇವರು ಯಾವ ತರ ಟ್ರೀಟ್ ಮಾಡ್ತಾರೆ? ಅವರ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ನಮಗೆ ಇಲ್ಲಿ ಈ ತರದ್ದು ಟ್ಯಾಗ್ ಕೊಟ್ಟಿರ್ತಾರೆ, ಇದು ನಮ್ಮ ಲಗೇಜ್ ನಲ್ಲಿ ಈ ತರದ್ದು 2 ಟ್ಯಾಗ್ ಹಾಕ್ಬಿಟ್ಟು 2 ಬ್ಯಾಗಿಗೆ ಈ ತರ ಅವ್ರು ಹಾಕಿದ್ರ ಮೇಲೆ ನಮಗೆ ಇಲ್ಲಿ ಇವರು 2 ಟ್ಯಾಗ್ ಕೊಡ್ತಾರೆ. ಅವರ ರೆಸ್ಪಾನ್ಸಿಬಿಲಿಟಿ ವಾಪಸ್ ನಮಗೆ ಕನ್ವೇಯರ್ ಬೆಲ್ಟಿಗೆ ಫೈನಲ್ ಡೆಸ್ಟಿನೇಷನ್ ಬಂದು ಬರೋವರೆಗೂ ರೆಸ್ಪಾನ್ಸಿಬಿಲಿಟಿ ಅಂತ ಅವರಲ್ಲಿ ಹಾಕೊಳ್ತಾರೆ. ಎಟ್ ದ ಮೋಸ್ಟ್ ನಮ್ದು ಲಿಮಿಟೆಡ್ ಲಯಬಿಲಿಟಿ ಸಮ್ $150, $200, $500 ಅಂತ ಹಾಕೊಂಡ್ಬಿಡ್ತಾರೆ. ಇನ್ನೂ ಜಾಸ್ತಿ ನಾವು ಆರ್ಗ್ಯೂ ಮಾಡಕ್ ಹೋದ್ರೆ ನಮಗೆ ಅವರು $200, $300, $500 ಕೊಟ್ಬಿಟ್ಟು ನಮ್ಮಂತವ್ರನ್ನ ಬಾಯಿ ಮುಚ್ಚೋಕ್ ಪ್ರಯತ್ನ ಪಡ್ತಾರೆ. ಆಸ್ ಪರ್ ಲಾ ನಾನು ನಿಮಗೆ ಇಷ್ಟು ಕಾಂಪನ್ಸೇಷನ್ ಕೊಟ್ಬಿಟ್ಟಿದ್ದೀನಿ ಅಂತ. ಅವ್ರು ಕೂಡ $300, $500 ನಂದು ಕ್ಯಾಶ್ ಹೋಗಿರೋದೇನೆ $1,850.
ಅದಕ್ಕಿಂತಲೂ ಹೆಚ್ಚಿಗೆ ನಮ್ಮ ಸೆಂಟಿಮೆಂಟಲ್ ವ್ಯಾಲ್ಯೂ ಇರತಕ್ಕಂಥ ನಿತ್ಯದ ಪೂಜಾ ಜಪಕ್ಕೆ ಉಪಯೋಗಿಸ್ತಾ ಇದ್ದಂಥ ಬಂಗಾರದ ರುದ್ರಾಕ್ಷಿ ಮಾಲೆ ಮತ್ತೆ ಬೇರೆ ಬೇರೆ ಸೆಂಟಿಮೆಂಟಲ್ ವ್ಯಾಲ್ಯೂ ಇರತಕ್ಕಂಥದ್ದು ಅವೆಲ್ಲ ಮಿಸ್ ಆಗಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು ಅಂದ್ರೆ ಕ್ಯಾಶು, ಇದ್ರ ಜೊತೆಗೆ ನನ್ನ ಮಕ್ಕಳಿಗೆ ಅಂತ ಹೇಳಿ ಕೆಲವು ಬಟ್ಟೆಗಳು ತಗೊಂಡಿದ್ದೆ ಅಮೆರಿಕಾದಲ್ಲಿ. ಆ ಬಟ್ಟೆಗಳು ಮಿಸ್ ಆಗಿದೆ. ಆ ಬಟ್ಟೆಗಳು ಮಿಸ್ ಆಗಿರೋದು ನನಗೆ ಅನುಮಾನ ಇದು TSA ನಲ್ಲೇ ಆಗಿದೆಯೋ ಅಥವಾ ಬೇರೆ ಇನ್ಯಾರಾದ್ರೂ ಮಾಡಿರೋ ಸಾಧ್ಯತೆಗಳು ಜಾಸ್ತಿ ಇದೆಯೋ ಅಂತ. ಯಾಕೆಂದ್ರೆ ಸಾಧಾರಣವಾಗಿ ಅವರು ಇಂಥ ವ್ಯಾಲ್ಯೂಬಲ್ ಏನಾರ ಇದ್ರೆ ಅವ್ರಿಗೆ ಅಟ್ರಾಕ್ಟ್ ಆಗ್ಬೋದು, ಬಟ್ಟೆಗಳು ಅದನ್ನೆಲ್ಲ ಅಟ್ರಾಕ್ಟ್ ಆಗುವಂಥ ಅವ್ರು ಅಲ್ಲಿರ್ತಕ್ಕಂಥವ್ರು ಅಂತಕ್ಕಂಥದ್ದು ಒಂದು ಥಾಟ್ ಪ್ರೋಸೆಸ್. ಆ ಪಾಸಿಬಿಲಿಟೀಸ್ ಕೂಡ ಇರುತ್ತೆ ಇವರು. ಆದ್ರೆ ಇಲ್ಲಿ ಏರ್ಲೈನ್ಸ್, ಇವರು ಹೇಳಿದಾಗೆ ಏರ್ಲೈನ್ಸು ಮತ್ತು ಏರ್ಲೈನ್ಸ್ ಮುಖ್ಯವಾಗಿ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಅವ್ರು ತಗೊಳ್ಬೇಕು. ಅವ್ರು ಇದನ್ನ ಇನ್ವೆಸ್ಟಿಗೇಟ್ ಮಾಡಬೇಕಾಗತ್ತೆ ಅವ್ರ ಪ್ಯಾಸೆಂಜರ್ಗೆ ಸಂಬಂಧಪಟ್ಟ ಹಾಗೆ. ಇಫ್ ದೇ ಸೇ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿ ಬ್ಯಾಗೇಜ್, ದೆನ್ ಹೂ ಎಲ್ಸ್ ಇಸ್ ರೆಸ್ಪಾನ್ಸಿಬಲ್? ಇಸ್ ದ ಪ್ರೈಮರಿ. ದ ಪರ್ಪಸ್ ಆಫ್ ಮೀ ಸಿಟಿಂಗ್ ಹಿಯರ್ ಟುಡೇ ಇಸ್ ಟು ನಾಟ್ ಟು ಮೇಕ್ ದಿ ಕಂಪ್ಲೇಂಟ್. ಪಾಪ ಪ್ರಯಾಣಿಕರು ನಂತರ ಇನ್ನ ಸಾವಿರಾರು ಜನ ದಿವಸ ಪ್ರಯಾಣ ಬೆಳೆಸತಕ್ಕಂಥವರಿಗೆ ಇಂತಹ ಅನುಭವಸ್ಥರು ಏನು ಹಿತನುಡಿ ಹೇಳ್ತಾರೆ, ಅವರಿಂದ ಅವ್ರಿಗೆ ಏನ್ ಟಿಪ್ಸ್ ಸಿಗುತ್ತೆ, ಮುಂದಿಂಥದ್ದಾಗದೇ ಇರೋ ತರ ಅವ್ರುಗಳು ಯಾವ ತರ ಎಚ್ಚರಿಕೆ ತಗೊಳ್ಬಹುದು ಅನ್ನೋದಷ್ಟು ನಮ್ಮ ಪ್ರೇಕ್ಷಕ ಪ್ರಭುಗಳಿಗೆ ತಮ್ಮಂತ ಅನುಭವಸ್ಥರಿಂದ ಸಿಗ್ಲಿ ಅಂತಕ್ಕಂಥದ್ದೇ ಪ್ರೈಮರಿ ಉದ್ದೇಶ. ನಮ್ಮ ಸ್ವಂತ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. ಈಗ ಬ್ಯಾಗೇಜ್ ಕಳೆದೋಗುತ್ತೆ, ಬ್ಯಾಗೇಜ್ ಇಂದ ಸಾಮಾನು ಆಗುತ್ತೆ, ಬಹಳ ಕೇಳಿದಿವೆ, ಕೆಲವು ಸಲ ಅನುಭವಿಸಿದಿವೆ, ಕೆಲವು ಸಲ ಆದ್ರೂ ಒಂದು ಬೇರೆ ಮಟ್ಟಕ್ಕೆ ತಗೊಂಡು ಹೋಗಿದ್ವಿ, ಕೆಲವು ಸಲ ಬ್ಯಾಡ್ ಲಕ್ ಅಂತ ಬಿಟ್ಟಿದ್ವಿ. ಅವ್ರು ಹೇಳೋದ್ರ ಪ್ರಕಾರ ಟಿಪ್ಸ್ ಏನಾಗ್ಬಿಡುತ್ತೆ, ವೆನ್ ಯು ಟ್ರಾವೆಲ್ ಇಂಟರ್ನ್ಯಾಷನಲ್ ಅಥವಾ ಇನ್ ಅ ಟೈಮ್ ಸ್ಕ್ವೀಸ್, ಬಹಳ ಬೇಗ ಬೇರೆ ಬೇರೆ ಸಿಟೀಸ್ ಹೋಗಿ ಪ್ರಯಾಣ ಮಾಡ್ತೀವಿ ಅಂದ್ರೆ ಆಲ್ವೇಸ್ ಡಿವೈಡ್ ಯುವರ್ ಬ್ಯಾಗ್ಸ್ ಇಂಟು ಒಂದು ಸ್ಮಾಲ್ ಪರ್ಸನಲ್ ಬ್ಯಾಗ್. ಯಾವ್ದ್ರಿಂದ ಯು ಕ್ಯಾನ್ ಸರ್ವೈವ್ ಫಾರ್ 2 to 3 days. ಆಫ್ ಕೋರ್ಸ್ ನಿಮ್ ಪಾಸ್ಪೋರ್ಟ್, ನಿಮ್ ಕ್ಯಾಶು, ಎನಿ ಇಂಪಾರ್ಟೆಂಟ್ ಜ್ಯುವೆಲ್ರಿ, ಪ್ಲಸ್ ಒಂದು ಪೇರ್ ಆಫ್ ಕ್ಲೋತ್ಸ್ ಫಾರ್ 1 night ಅಥವಾ 2 night. ಬಿಫೋರ್ ತಾವು ಹೋಗಿ ಯು ಕ್ಯಾನ್ ಬೈ ಸಮಥಿಂಗ್ ಇಫ್ ಯುವರ್ ಬ್ಯಾಗೇಜ್ ಇಸ್ ಲಾಸ್ಟ್, and leave the baggage, leave the contents which can wait for 2-3 days in a check-in baggage. ಮುಂಚೆ ಏನಾಗ್ತಾ ಇತ್ತು, ಬಿಕಾಸ್ ಆಫ್ ದಿಸ್ ಕನೆಕ್ಟಿಂಗ್ ಫ್ಲೈಟ್ಸ್ ಅಂಡ್ ವೆರಿ ಪೂರ್ ಬ್ಯಾಗೇಜ್ ಹ್ಯಾಂಡ್ಲಿಂಗ್ ಸಿಸ್ಟಮ್, ತಾವು ಇಲ್ಲಿಂದ ನ್ಯೂಯಾರ್ಕ್ ಹೋಗುವಾಗ ನಿಮ್ಮ ಬ್ಯಾಗು ಲಂಡನ್ನಲ್ಲೇ ಅಥವಾ ಫ್ರಾಂಕ್ಫರ್ಟ್ನಲ್ಲೇ ಅಥವಾ ಎನಿ ಅದರ್ ಯುರೋಪಿಯನ್ ಹಬ್ನಲ್ಲಿ ಕನೆಕ್ಟಿಂಗ್ ಫ್ಲೈಟ್ ನೀವು ಮಾಡ್ಬಿಡ್ತೀರ. ಕನೆಕ್ಟಿಂಗ್ ಫ್ಲೈಟ್ ಏರ್ಲೈನ್ ಇಸ್ ಏಬಲ್ ಟು ಟ್ರಾನ್ಸ್ಫರ್ ಯು, ಬ್ಯಾಗ್ ಟ್ರಾನ್ಸ್ಫರ್ ಆಗಲ್ಲ. ನಾವು ಲೆಟಸ್ ಸಿ ಅವಾಗ ಏನು ಜವಾಬ್ದಾರಿ ತಗೊಳ್ತಾ ಇದ್ರು. ತಾವು ಅಲ್ಲಿ ಬೆಲ್ಟ್ಗೆ ಹೋಗುವಾಗ 1 hour ವೇಟ್ ಮಾಡಿದ್ಮೇಲೆ ತಮ್ಮ ಬ್ಯಾಗ್ ಬಂದಿಲ್ಲ ಅಂದರೆ ಅವ್ರ ಹತ್ರ ಒಂದು ರಿಪೋರ್ಟ್ ಬರೆದು ಕೊಟ್ರೆ, ಒಂದು ಅಡ್ರೆಸ್ ಕೊಟ್ರೆ, ಬ್ಯಾಗ್ ಇನ್ ಸೇಫ್ ಕಂಡೀಷನ್ ನಿಮ್ಮ ಅಡ್ರೆಸ್ಗೆ ಸೇರಿಸೋದು ಜವಾಬ್ದಾರಿ ಅವ್ರದ್ದು. ಅಷ್ಟತ್ರ ಅಲ್ಲ, ಅವ್ರು ಇದನ್ನು ಕೊಡ್ತಾ ಇದ್ರು, ನಿಮಗೆ ಒಂದ್ ದಿವಸಕ್ಕೆ ಉಪಯೋಗಿಸಕ್ ಬೇಕಾದಂತಹ ಬಟ್ಟೆ ಬರೆ, ಟೂತ್ ಪೇಸ್ಟ್ ಇತ್ಯಾದಿ ಖರೀದಿ ಮಾಡೋದಕ್ಕೆ $100 $150 ದುಡ್ಡು ಕೊಡ್ತಾ ಇದ್ದಾರೆ. ನನಗೂ ಆ ತರ ಕೆಲವು ಇನ್ಸಿಡೆಂಟ್ಗಳಲ್ಲಿ ಬ್ಯಾಗೇಜ್ ಡಿಲೇ ಆಗಿದೆ ಅಂತ ಕೊಟ್ಟಿರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಅಂಡ್ ಇದು ಇವತ್ತದು ಮಾತಿಲ್ಲ, ಇದು 30-40 ವರ್ಷದಿಂದ ನಡೀತಾ ಇದೆ. ಈ ಕಸ್ಟಮ್ ಅಂತ ಹೇಳ್ಬಿಡ್ಬೋದು, ಟ್ರೆಡಿಷನ್ ಅಥವಾ ಕಸ್ಟಮು. ಏರ್ಲೈನ್ ಏನ್ ಹೇಳೋದು, ದ ಮೊಮೆಂಟ್ ತಾವು ಬ್ಯಾಗೇಜ್ ಕೌಂಟರ್ಗೆ ಹೋಗ್ಬಿಟ್ಟು ನಮ್ಮ ಬ್ಯಾಗೇಜ್ ಬಂದಿಲ್ಲ ತಕ್ಷಣ ವಿದೌಟ್ ಆಸ್ಕಿಂಗ್ ಅ ಕ್ವೆಶನ್ ನಿಮ್ಗೆ ಟಾಯ್ಲೆಟ್ ಕಿಟ್ಟು, ಓವರ್ ನೈಟರು ಅಂಡ್ ಸಮ್ ಮನಿ ಕೊಡು, ನಿಮ್ ಸಿಗ್ನೇಚರ್ ತಗೊಂಡು, ತಾಕಿ ಯು ಗೋ ಬ್ಯಾಕ್ ಟು ಸರ್ವೈವ್ ಆ ರಾತ್ರಿ ಅಥವಾ a day or 2 ಬಿಫೋರ್ ದೇ ಕ್ಯಾನ್ ರೀಚ್ ದ ಬ್ಯಾಗ್. ಯಾವಾಗ ಸೆಕ್ಯೂರಿಟಿ ವಾಸ್ ನಾಟ್ ಸೊ ಇಂಪಾರ್ಟೆಂಟ್. ಇವತ್ತು ಸೆಕ್ಯೂರಿಟಿ ಎಲ್ಲ ಆದ್ಮೇಲೆ, ಎಲ್ಲ ಕ್ಯಾಮ್ರಾಸ್ ಬಂದ್ಮೇಲೆ, ಎಲ್ಲ ಟ್ರೇಸಬಿಲಿಟಿ ಆದ್ಮೇಲೆ, ಇಫ್ ಎನ್ ಏರ್ಲೈನ್ ಕ್ಯಾನ್ ಟೆಲ್ ಯು that we are not responsible, you find out with whom you have to pursue your case. ಅಂದ್ರೆ ಏನಾಗಬೇಕು ಪರಿಸ್ಥಿತಿ ಅಂತ. I don't know if there's a railway connection to United States. There is a small correction in his ಇದು ನೋಡಿ. ಇವ್ರು ಹೇಳ್ತಾರೆ ನಿಮಗೆ ಇಂಪಾರ್ಟೆಂಟ್ ಬೇಕಾಗಿದ್ದನ್ನೆಲ್ಲ ನೀವು ಬೈ ಹ್ಯಾಂಡ್ ತಗೊಳ್ಳಿ, ಸೆಂಟಿಮೆಂಟಲ್ ವ್ಯಾಲ್ಯೂ ಇರ್ತಕ್ಕಂಥ. ಸಿ ಏನ್ ಎಲ್ಡರ್ಲಿ ಪ್ಯಾಸೆಂಜರ್, ಈಗ ನನಗೆ ಈ ಶೋಲ್ಡರ್ ಪೈನ್ ಇದೆ, ಐ ಆಮ್ ನಾಟ್ ಸಪೋಸ್ ಟು ಕ್ಯಾರಿ 1-2 kg 4 kg ತೂಕ ತಗೊಂಡು ಹೋಗಕ್ ಆಗೋದಿಲ್ಲ. ಅಲ್ಲಿ ಏರ್ಪೋರ್ಟ್ ನಲ್ಲಿ ಸೆಕ್ಯೂರಿಟಿ ಪಾಯಿಂಟ್ ಇಂದ ನಾನು ಫ್ಲೈಟ್ ಹತ್ತೋವರೆಗೆ 1/2 ಕಿಲೋಮೀಟರ್ಗೂ ಜಾಸ್ತಿ ನಡಿಬೇಕಾಗತ್ತೆ. ಆಮೇಲೆ ಫ್ರಾಂಕ್ಫರ್ಟ್ ಏರ್ಪೋರ್ಟ್ ನಲ್ಲಿ ಹೆಚ್ಚು ಕಡಿಮೆ 1.5 to 2 ಕಿಲೋಮೀಟರ್, ಒಂದು ಟರ್ಮಿನಲ್ ಇಂದ ಇನ್ನೊಂದು ಟರ್ಮಿನಲ್ ನಾನು ಬರೋದಕ್ಕೆ, ಆ ಗೇಟಿಗೆ ಎಲ್ಲ ಓಡಾಟಕ್ಕೆ 2-2.5 ಕಿಲೋಮೀಟರ್ ಆಗುತ್ತೆ ನಡ್ಕೊಂಡು ಬರೋದು. ಅಷ್ಟು ದೂರ ಆ ಬ್ಯಾಗ್ ಅನ್ನು ಎತ್ಕೊಂಡು ಬರೋದಕ್ಕೆ ನನಗೆ ದೈಹಿಕವಾಗಿ ಆಗದೆ ಇರ್ಬೋದು. ಎರಡನೇದಾಗಿ ಆ ಬ್ಯಾಗ್ನಲ್ಲಿ ನನಗೆ ಭಾವನಾತ್ಮಕವಾಗಿ ಭಕ್ತಿಪೂರ್ವಕ ಇರತಕ್ಕಂಥ ಕೆಲವಷ್ಟು ಪೂಜ್ಯ ವಸ್ತುಗಳಲ್ಲಿರುತ್ತೆ, ನನ್ನ ಜಪಮಾಲೆ ಇತ್ಯಾದಿಗಳು. ನಾನು ಶೌಚಾಲಯಕ್ಕೆ, ಬಾತ್ರೂಮು, ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಅದನ್ನೆಲ್ಲ ತಗೊಂಡು ಅಲ್ಲಿ ನನ್ನ ಪೂಜಾ ಸಾಮಗ್ರಿಗಳನ್ನು ತಗೊಂಡು ನಾನು ಟಾಯ್ಲೆಟ್ ಹೋಗೋದಕ್ಕೆ ಆಗೋದಿಲ್ಲ, ಬಾತ್ರೂಮ್ ಒಳಗಡೆ ಹೋಗಕ್ ಆಗೋದಿಲ್ಲ. ಅದನ್ನ ಎಲ್ಲ ಇಟ್ಬಿಟ್ಟು ಹೋದ್ರೆ ಅನ್ಅಕಂಪನಿಡ್ ಬ್ಯಾಗೇಜ್ ಅಂದ್ಬಿಟ್ಟು ಅದನ್ನ ಅವ್ರ ಮತ್ತೆ ಎತ್ಕೊಂಡು ಹೋಗ್ತಾರೆ. ಹಾಗಿರ್ಬೇಕಾದ್ರೆ ನಮ್ಮ ಪರಿಸ್ಥಿತಿ ಹಾಗೆ, ನಾವು ಹೇಗೆ ಪ್ರಯಾಣ ಮಾಡಬೇಕು? ಫೈನಲಿ ಕೈ ಸರ್ ತಾವೇನು ಹೇಳ್ತೀರಿ? ಫೈನ್
ಡಿಕ್ಲೇರ್ ಮಾಡಬೇಕು ಫಸ್ಟು, ಮುಂಚೆ ಏರ್ಲೈನ್ ಅಥಾರಿಟಿಗೆ ಡಿಕ್ಲೇರ್ ಮಾಡಬೇಕು ಈ ಥರ ಗುಡ್ಸ್ ಇದೆ ನಮ್ಮ ಜೊತೆ. ಸೆಕೆಂಡ್ಲಿ ಈಸ್ at ground level, let's get to the ground level, is summary of the whole discussion is that do we have a system within India where there can be an authority which talks to the other side authority. So ನಮ್ಮಲ್ಲಿ ಈ ತರ ಪ್ರಾಬ್ಲಮ್ ಆಗಿದೆ, ಸೊ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, exactly ಹೇಗೆ ಯಾಕಂದ್ರೆ as captain said everything is recorded, ಹೌದು, but the access to that recordings is not with us. You know, somebody like us cannot get it. ಹೌದು, Two authorities when they talk they can probably get it. So there has to be a grievance cell that we have to have here as well. And that's how it yes, goes. true. ನಾನು ರಿಯಲ್ ಇನ್ಸಿಡೆಂಟ್ ಹೇಳ್ತೀನಿ, ಒನ್ ಇಂಟೆನ್ಷನಲ್ ಬೇಗ, ಒನ್ ಬೇಗ. ಅನ್ಇಂಟೆನ್ಷನಲ್. ನಾನು ಲಾಸ್ಟ್ ತಿಂಗಳು ಡೆಲ್ಲಿ ಹೋಗುವಾಗ ಇಂಡಿಗೋ ಏರ್ಲೈನ್ನಲ್ಲಿ ಬೇಗ ಎಲ್ಲ ಮೀಟಿಂಗ್ ಹೋಗಬೇಕಿತ್ತು, 10:30 9:30 ಪ್ಲೇನ್ ಲ್ಯಾಂಡ್ ಆಯಿತು. ಫಟಾಫಟ್ ನನ್ನ ಕ್ಯಾಬಿನ್ ಬ್ಯಾಗೇಜ್ ತೊಗೊಂಡು ಹೋಗ್ಬಿಟ್ಟೆ. ಆಲ್ಮೋಸ್ಟ್ ನಾನು 45 ಮಿನಿಟ್ಸ್ ಟ್ರಾವೆಲ್ ಮಾಡುವ ಟ್ಯಾಕ್ಸಿನಲ್ಲಿ ಫೋನ್ ಬಂತು ಏರ್ಲೈನಿಂದ, ಕ್ಯಾಬಿನ್ ಎಲ್ಲಿದ್ದೀರಾ ಅಂತ. ಏನಾಗೋಯ್ತು, ನೀವು ಬೇರೆಯವ್ರದ್ದು ಕ್ಯಾಬಿನ್ ಬ್ಯಾಗೇಜ್ ಎತ್ಕೊಂಡು ಹೋಗ್ಬಿಟ್ಟಿದಾರ ಅಂತ. ಸೊ ದೇರ್ ಆರ್ ಇವೆಂಟ್ಸ್ ಲೈಕ್ ದಿಸ್ ವೇರ್ ಅನ್ ಎಕ್ಸ್ಪೀರಿಯನ್ಸ್ ಟ್ರಾವೆಲರ್ ಲೈಕ್ ಮೀ ವಿದೌಟ್ ಈವನ್ ಸೀಯಿಂಗ್ ಅಂಡ್ ವೆರಿಫೈಂಗ್ ನನ್ನ ಬ್ಯಾಗ್ ತೊಗೊಂಡು ಹೋಗ್ಬಿಟ್ಟಿದ್ದೀನಿ. ಆ ಸಿಚುವೇಶನ್ ಅಲ್ಲಿ ಐ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್ ಟು ಬ್ಲೇಮ್ ದ ಸೆಕ್ಯೂರಿಟಿ. ಸೆಕೆಂಡ್ಲಿ ಈಸ್ ಫೆಲೋ ಫ್ರೆಂಡ್, ಶಿ ಈಸ್ ಅ ಕ್ಯಾಪ್ಟನ್ ಇನ್ ಪ್ರೈವೇಟ್ ಏರ್ಲೈನ್ ಇನ್ ಇಂಡಿಯಾ. ಡೆಲ್ಲಿನಲ್ಲಿ ಬೋರ್ಡ್ ಮಾಡಿದ್ರು, ಇಲ್ಲಿ ಲ್ಯಾಂಡ್ ಆದ್ರು BIL ನಲ್ಲಿ. ವೆನ್ ಶಿ ಫೌಂಡ್ ಹರ್ ಜ್ಯುವೆಲ್ರಿ ವಾಸ್ ಮಿಸ್ಸಿಂಗ್, ಎಸ್ಟಿಮೇಟೆಡ್ ವ್ಯಾಲ್ಯೂ ಆಫ್ 10 lakhs. ಟು ಗೋ ಬ್ಯಾಕ್ ಎಲ್ಲ ರೆಕಾರ್ಡಿಂಗ್ ನೋಡಕ್ಕೆ ಜಸ್ಟ್ ಬಿಕಾಸ್ ಫ್ರೆಂಡ್ಸ್ ಇದ್ರು ಏರ್ಲೈನ್ ನಲ್ಲಿ, ಇಟ್ ವಾಸ್ ಪಾಸಿಬಲ್. ಅವ್ರ ಹತ್ರ BCS ಅಪ್ರೋಚ್ ಮಾಡಿ, CS ಅಪ್ರೋಚ್ ಮಾಡಿ ರೆಕಾರ್ಡಿಂಗ್ಸ್. ನಾರ್ಮಲ್ ಟ್ರಾವೆಲರ್ಗೆ ಇದೆಲ್ಲ ಹೋಗಿ ಕೇಳೋದು ಮಾಡೋದು, ಅವ್ನು ಎಲ್ಲ ಲೈಫ್ ನಿಂತ್ಬಿಟ್ಟು 3 ದಿವಸ ಏರ್ಪೋರ್ಟ್ ನಲ್ಲಿ ಕ್ಯಾಂಪ್ ಮಾಡಬೇಕು. ಓನ್ಲಿ ದೆನ್ ಹಿ ಮೇ ಗೆಟ್ ಸಮ್ ಆಕ್ಸೆಸ್. ಡೆಫಿನೆಟ್ಲಿ ದೇರ್ ಇಸ್ ಅ ವಾಯ್ಡ್, ದೇರ್ ಇಸ್ ಅ ಗ್ಯಾಪ್. ಅದಕ್ಕೋಸ್ಕರ ಒಂದು ಏಜೆನ್ಸಿ ಇದ್ರೆ ಒಳ್ಳೇದು ಅನ್ನೋದು ಕ್ಯಾಸರ್ ಅವ್ರ ಮಾತುಗಳು. ಥ್ಯಾಂಕ್ ಯು ಸೋ ಮಚ್, ತಾವಿಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆದ್ರಿ, ಧನ್ಯವಾದ ಹೊರಗಡೆ. ಥ್ಯಾಂಕ್ ಯು ಸೋ ಮಚ್. ಸೊ ಒಟ್ಟಲ್ಲಿ ಇಲ್ಲಿ ಎಲ್ಲೋ ಒಂದ್ ಕಡೆ ಲ್ಯಾಪ್ಸ್ ಆಗಿರುವಂತದ್ದು ಖಂಡಿತವಾಗ್ಲೂ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಪ್ರಮುಖವಾಗಿ ಇಲ್ಲಿ ಹೇಳೋದಾದ್ರೆ ಏರ್ಲೈನ್ಸ್ ನಮಗೆ ಏನೊಂದು ಟ್ರಾವೆಲ್ ನ ಅಲೋ ಮಾಡಿಕೊಟ್ಟಿದೆ ಅಥವಾ ನಮಗೆ ಪ್ರೊವೈಡ್ ಮಾಡಿಕೊಟ್ಟಿದೆ, ಅವರು ಇದರ ಜವಾಬ್ದಾರಿಯನ್ನ ಹೊರಬೇಕಾಗುತ್ತೆ. ಮುಂದೆ ಯಾವತ್ತೂ ಕೂಡ ಈ ತರ ಪ್ರಯಾಣಿಕರಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಆ ಏರ್ಲೈನ್ಸ್ನವರು ಜವಾಬ್ದಾರಿಯನ್ನ ಹೊರಬೇಕು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.